ಅವ್ರು ಬೇರೆ ಮಾಡೋಣ ನೀವು ಬರಂಗಿಲ್ಲ ಅವ್ರು ಫಿಕ್ಸ್ ಜಾಗ ನಾ ಯಾಕೆ ಬರಿ ಅಂತ ಗೊತ್ತಾನ ನಾವು ವಿಶೇಷ ಸೂಚನೆ ಹೇಳಕ್ಕದ ಒಂಚೂರು ಕಿವಿ ಮಾತಿದ್ದು ಅದು ಕೇಳ್ಸಂಗಿಲ್ಲ ನನಗೆ ಎಲ್ಲ ತಾಯಿಯಂದ್ರ ಮುಂದಿರ್ಬೇಕು ನೀವು ಮುಂದೆ ಕುಂದ್ರೆ ನನಗೆ ಭಾಳ ಖುಷಿ ನನ್ನ ಕಷ್ಟ ನಿಮಗೆ ಹೇಳ್ಕೊತ ನಿಮ್ಮ ಕಷ್ಟ ನಾನು ಕೇಳ್ತೇವೆ ಇದೇನ್ರಿ ಅಮ್ಮ ಕಷ್ಟ ಸುಖ ಕೇಳಾಕಂದ್ರೆ ಹ್ಞೂ ಈ ಪುರಾಣ ಹಂಗದ ಯಾಕೆ ತಾಯಿಯಂದ್ರ ಮುಂದೆ ಬರತ್ತಂದ್ರೆ ಜೀವನದಾಗ ನೀವು ಇನ್ನೂ ಅಡಿಗೆ ಮನೆಯಾಗ ಅದಿ ಅಂತ ಹೊರಗೆ ಒಂಚೂರು ಹೊರಗೆ ಬಂದು ಪ್ರಪಂಚ ಹಂಗೈತೆ ನೋಡಬೇಕು ಯಾಕೆ ಮುಂದ್ಕೊಂಡ್ರೆ ಅಂತ ಹೇಳ್ತೀನಿ ಅಂದ್ರೆ ಜೀವನದಾಗ ಯಾವಾಗ ಮುಂದೆ ಹೆಜ್ಜೆಯನ್ನು ಇಡ್ತೀವಲ್ಲ ಅಂತ ಸಂದರ್ಭದಲ್ಲಿ ಭಗವಂತ ನಮಗೆ ಯಾವ್ಯಾವ ಹೆಜ್ಜೆಯನ್ನು ತೋರಿಸ್ತಾನೆ ಅನ್ನೋ ಮಾತನ್ನ ತಿಳಿಸ್ಕೊಡ್ತಾರೆ ದಿನನಿತ್ಯ ನೀವು ಯಾಕೆ ಬೇಗ ಬರ್ರಿ ಅಂತ ಹೇಳ್ತಾರಂದ್ರೆ ಬಹಳ ವಿಷಯ ಅದ ಹೇಳ್ಬೇಕನ್ನೋದು ನನಗದ ಕೇಳಬೇಕು ನಿಮಗದ ಈಗಿನ ಕಾಲದ ಹೆಂಗದ ಅಂದ್ರೆ ಪುರಾಣಿಕರು ಬಂದ ಮೇಲೆ ಹಾಡ ಚಲೋ ಆದ್ಮೇಲೆ ಅವಾಗ ಹೊರಗೆ ಬರ್ತೀವಿ ಹಂಗಾಗಲ್ಲ ಯಾಕೆ ತಾಯಿಗೆ ಒಂದು ಮಾತು ಹೇಳಿ ಕಿವಿ ಮಾತು ಹೇಳ್ತೀನಿ 15 ದಿನ ಭಕ್ತಿ ಗಾಳಿ ಬೀಸದ ಚೆನ್ನಾಗಿ ತುರ್ಕೋಬೇಕು ಮತ್ತು ತುರ್ಕೊಂಡ್ರೆ ಸದಿಕ್ಲಿಕ್ಕೆ ಇಲ್ಲೇ ತಿಂದು ತೂರಕ್ಕೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತ್ ಎಲ್ಲವೂ ಸ್ವಚ್ಛನ್ನು ತುರ್ಕೋಬೇಕು ಒಳ್ಳೆ ಭಕ್ತಿ ಗಾಳಿಯನ್ನ ನಿಮ್ಮ ಹೃದಯದಲ್ಲಿ ನಂಟಿಸ್ಕೊಳ್ಬೇಕು ಒಳ್ಳೆ ಬೀಜ ಭಕ್ತಿಯಿಂದ ಬೀಜವನ್ನೇ ನಿಮ್ಮ ಹೃದಯದಾಗ ಬಿತ್ತನೆ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕಾದ್ರೆ ನೀವು ಹೆಂಗೆ ಬರಬೇಕಂದ್ರೆ ದಿನನಿತ್ಯ ಪರಿಶುದ್ಧವಾಗಿ ಬರಬೇಕಂತ ಹೇಳ್ತಾರೆ ನೋಡ್ರಿ ನೀವು 15 ದಿನ ಅಂದಮೇಲೆ ಹೆಂಗೆ ಬರಬೇಕಂದ್ರೆ ಚೆನ್ನಾಗಿರೋ ಸಾಡಿಯನ್ನು ಉಟ್ಕೊಂಡು ಬರ್ಬೇಕು ನೋಡ್ರಿ ಟೇಸ್ಟೈನ ತೆಗೀರಿ ಎಲ್ಲರೂ ನಾ ದಿನ ಹೇಳೋದಿಲ್ಲ ಎಲ್ಲೇ ಪ್ರವಚನದ ಈ ಬದುಕು ಅನ್ನೋದು ಇಂದಲ ನಾಳೆ ಸಾಯಕ್ಕದ ಹೌದಾ ದಿನನಿತ್ಯ ಒಂದೊಂದೊಂದು ಸಾಡಿ ಹೇಳ್ತೀವಿ ದಿನ ನೋಡೋದಿಲ್ಲ ಇದು ಒಳ್ಳೆ ಕಾರ್ಯಕ್ರಮ ಅದ ಮತ್ತೆ ಹೆಣ್ಮಕ್ಳು ಅಂತ ಹೇಳ್ತಾರೆ ಗಂಡ್ಮಕ್ಳು ನಮ್ಗೇನು ಸಂಬಂಧ ಇರಲ್ಲ ನೀವು ಟೇಸ್ಟೈನ ಸಂಬಂಧ ಆಗಿರಲ್ಲ ಯಾಕೆ ಈ ಮಾತು ಹೇಳ್ತಾರೆ ದಿನನಿತ್ಯ ಪ್ರವಚನಕ್ಕೆ ಬರಬೇಕಾದ್ರೆ ಅಜ್ಜನ ಗುಡಿಗೆ ಬರಬೇಕಾದ್ರೆ ಹೆಂಗೆ ಬರಬೇಕು ಶಿಸ್ತದಿಂದ ಬರಬೇಕು ಮತ್ತೆ ಶಿಸ್ತವಾಗಿ ಕುಂಡ್ರಬೇಕು ಒಬ್ಬರಿಂದ ಈಗ ನೋಡ್ರಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಮೆಟ್ಟಿಲುಗಳು ಮಾಡ್ಯಾರ ಹೌದಾ ಅವು ಹೇರಪ್ಪಿದ ಸವಾನದ ದೇವಸ್ಥಾನ ಅಲಂಕಾರ ಮಾಡಿರ್ತಾರ ಅವು ಹೆಂಗದಾವ ಹೇರಪ್ಪಿ ಮನೆ ಹೇಗಾರ ಇಲ್ಲ ಸವಾನದ ಜೀವನದಾಗ ಶಿಸ್ತನ್ನು ಕಲಿಬೇಕಂದ್ರೆ ಶ್ರೀಮಠಕ್ಕೆ ಬಂದು ನೀವು ಹೆಂಗಿರ್ಬೇಕಂದ್ರೆ ಶಿಸ್ತವಾಗಿರಬೇಕು ಇವತ್ತಿನ ಕಲ್ಕೋರಿ ಇವತ್ತೇನಂದ್ರೆ ಹೋಗ್ರಿ ಮನೆಗೆ ಹೋಗಿ ಡಿಸ್ಕಸ್ ಮಾಡ್ರಿ ಸಂಘವ ಮಂಗವ್ ನೀ ಯಾವ್ದು ಗೊತ್ತಿ ನಾ ಯಾವ್ದು ಯಾಕಂದ್ರೆ ಅವನ ನಾಳೆ ಸತ್ತ ಮೇಲೆ ಪೇಜೆನ್ಸಿ ನಿಮ್ಮ ಸೊಸಿಗೆ ನೀವು ಉಟ್ಕೊಳ್ಳೋದಿಲ್ಲ ಇದು ಒಳ್ಳೆ ಅವಕಾಶ ಐತಿ ಅದನ್ನೇ ನಾನು ನೋಡ್ರಿ ಅವೆಲ್ಲ ತುಕ್ಕಿಡ್ಕೊಂಡಿರ್ತಾವ ಈ ಹೊರಗೆ ತೆಗಿರಿ ಇವತ್ತೊಂದಿಷ್ಟು ಜನ ತೆಗ್ದಾರ ನಾಳೆ ತಾವೆಲ್ಲ ತೆಗಿದಂತೆ ನಾಳೆ ದಿನ ಶಿಸ್ತವಾಗಿ ಬರ್ರಿ ಅಂತ ಹೇಳ್ತಾ ವಿಶೇಷವಾಗಿ ಮನುಷ್ಯನ ಮೇಲೆ ಎಲ್ಲರಿಗೂ ಜ್ಞಾನ ಇರಬೇಕು ಅಂತ ತಾಯಿ ಹೇಳ್ತಾರೆ ಈ ಉದಾಹರಣೆ ಹೇಳಬೇಕಾದ್ರೆ ನಾನು ನಿಮ್ಗೆ ಯಾಕೆ ಉದಾಹರಣೆ ತಿಳಿಸಕತ್ತೇನೆ ಅಂದ್ರೆ ಎಲ್ಲೋ ಒಂದೆರಡು ವಚನ ಎಲ್ಲೋ ಒಂದು ಕಥೆಗಳನ್ನು ಹೇಳಿದ್ರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ ಅರ್ಥ ಆಕೈತಿ ಇಲ್ಲ ಈ ಉದಾಹರಣೆ ಹೇಳುವಾಗ ನೀವು ಅಲ್ಲಿ ಕೂಡಿರ್ತಂಗೆ ನೋಡ್ರಿ ಆ ಬುಟ್ಟಿ ಅಲ್ಲಿ ಇಟ್ಬಿಡ್ರಿ ಹಿಂದ ಆ ಕಡೆ ಇಡ್ರಿ ಆ ಟೇಪಿನ ಹತ್ರ ಇಟ್ಬಿಡ್ರಿ ಬುಟ್ಟಿ ಆ ಚುರುಮರಿ ಬುಟ್ಟಿ ಅಲ್ಲಿ ಅಲ್ಲೆಲ್ಲಿ ಸುಮ್ಕೊಂಡ್ರು ಯಾಕಂದ್ರೆ ಎಲ್ಲಿ ಮಾತಿಯರು ಭಾಳ ಇರ್ತಾರೆ ಅಲ್ಲಿ ಮಾತು ಜಾಸ್ತಿ ಅಂತ ಹೇಳ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಕೂಡ್ತೀರ ಅಲ್ಲೆಲ್ಲಿ ಕೂಡ್ರಿ ಯಾರ್ಯಾರು ಹುಡುಗರು ಓಡಾಡತ್ತಂದ್ರೆ ಅಲ್ಲೆಲ್ಲಿ ಸುಮ್ ಮಾಡ್ರಿ ಯಾಕಂದ್ರೆ ಮನಸ್ಸು ಭಾಳ ಕೆಟ್ಟದದ ಗಾಳಿಕ್ಕಿಂತ ಬೆಂಕಿಕ್ಕಿಂತ ವೇಗವಾಗಿ ಹರಡೋದು ಮನಸ್ಸು ಅಂತ ಹೇಳ್ತಾರೆ ಜೀವನದಲ್ಲಿ ಇದು ಸರಿ ಇದು ತಪ್ಪು ಅಂತ ನಮಗೆ ತಿಳಿಬೇಕಾದ್ರೆ ಜ್ಞಾನ ಬೇಕು ಇಲ್ಲಿ ಕಾರ್ಯಕ್ರಮ ನಡೆಯಕತ್ತೈತೆ ಅಂತ ಆ ಜ್ಞಾನ ತಿಳ್ಕೋದರ ಜ್ಞಾನ ಬೇಕಲ್ಲ ಹಿಂಗೆ ಹೇಳಿದ್ರೆ ನಮ್ಗೆ ಗೊತ್ತಾಗೋದು ಅಲ್ಲಿ ಒಂದು ಕಪ್ಪಿ ಗೊತ್ತೈತಿನ ಏ ಮಕ್ಕಳ ಇಲ್ಲಿ ನೋಡ್ರಿ ಕಪ್ಪಿ ನೋಡಿರಿ ಕಪ್ಪಿಗೆ 6 ಕಾಲದವು ಎಷ್ಟದವು ಕಪ್ಪಿಗೂ ಮೀನುಗೂ ಜಗಳ ಹತ್ತಿತ್ತಂತ ಏನ್ ಹೇಳ್ರಿ ಜಗಳ ಹತ್ತಿ ಬಹಳ ಗಮನ ಕೊಟ್ಟು ಕೇಳಿ ಯಾಕೆ ನಿಮ್ಮ ಕಥೆಗಳನ್ನ ಹೇಳ್ತೀವಂದ್ರೆ ಕಥೆಗಳ ಮುಖಾಂತರವಾಗಿ ಭಗವಂತನ ರಹಸ್ಯವನ್ನು ನಾವು ತಿಳ್ಕೋಬೇಕಾಗ್ತದೆ ಆ ಕಪ್ಪಿಗೂ ಮೀನುಗೂ ಜಗಳ ಹತ್ತಿತ್ತದ ಈ ಭೂಮಿ ಮೇಲೆ ಯಾರು ಜಾಣರು ಏನು ಲೇಟ್ ಮಾಡಿ
ಕೂತವ್ರು ಜಾಂಡ್ರು, ಏನು ಮುಂದೆ ಬಂದು ಕೂತವ್ರು ಜಾಂಡ್ರು, ಮಧ್ಯದ ಕೂತವ್ರು ಜಾಂಡ್ರು, ಆ ಕಂಪೌಂಡ್ ಮ್ಯಾಲ ಕೂತವ್ರು ಜಾಂಡ್ರು, ಏನು ಚೇರ್ ಮ್ಯಾಲ ಕೂತವ್ರು ಜಾಂಡ್ರು, ಕಲ್ಲು ಕುಟ್ರಿ ಮ್ಯಾಲ ಕೂತವ್ರು ಜಾಂಡ್ರು. ಯಾರು ಜಾಂಡ್ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇಲ್ಲಿ ಮಕ್ಕಳ ನೋಡಿದ್ದಾರೆ ಕೈ ಕಟ್ಟಲ್ಲ, ಯಾಕಂದ್ರೆ ಅವ್ರ ಟೀಚರ್ ದಿನ ಏನು ರೂಢ ಮಾಡಿರ್ತಾರೆ. ನೀವೇನಾದ್ರೂ ಬಾಯ್ ಮಾಡಿದಂತ ನೀವು ಸರ್ ಆ ಟೀಚರ್ ಬಂದ ನಾ ಹೇಳ್ಬಿಟ್ಟಿವ್ರು ಇವತ್ತು ಕರೆಸಿ, ನಮ್ಮ ಪುರಾಣದಾಗ ಯಾವ ಮಕ್ಕಳು ಉಡಾಟನೆ ಮಾಡ್ತಾರೆ ನಾಳೆ ಹೋಗಿ ಕಟ್ಟಿದ್ರೆ ಚಡಿ ಚಮಚ ಅಟ್ ಗೊತ್ತಿದ್ರು ನಾಟಕ ಮಾಡ್ತಾರೆ. ಅಲ್ಲೇ ಕುಡಿಯೋ ಬೇಗ ಬೇಗ ಕುಡ್ಬೇಕು ಬಂದವ್ರು. ಹೀಗಿರುವಾಗ ಅಲ್ಲಿ ಕಪ್ಪೆಗೂ ಮೀನಕ್ಕೂ ಜಗಳ ಹತ್ತಿತ್ತು. ಅವಾಗ ಮೀನು ಬಂದ, ಅವರೆರಡು ಸ್ನೇಹ ಸಂಬಂಧ ಚೆನ್ನಾಗಿತ್ತು. ಆದ್ರೂ ಅವ್ರಿಗೆ ಏನಿತ್ತು, ನಾನು ಅಹಂಕಾರ ಮೀನಿಕ್ಕಿತ್ತು. ಯಾಕಂದ್ರೆ ವೇಗವಾಗಿ ನಾ ಹರಡ್ತೇನೆ, ಓಡ್ತೇನೆ. ಮೀನ್ ಏನಂತಂದ್ರ, ಯಾರು ಮಾತಾಡ್ಬೇಡಿ, ಇಲ್ಲ ನೀವಾರು ಮಾತಾಡ್ರಿ, ನಾನು ಮಾತಾಡ್ತೀನಿ. ಮೀನ್ ಏನಂತಂದ್ರ, ಆ ನದಿ ದಾಟಿ ಒಂದು ಹುಳ ಅದ, ನದಿ ದಾಟಿ ಒಂದು ಹುಳ ಅದ, ಅದನ್ನ ವೇಗವಾಗಿ ಯಾರು ಹೋಗಿ ತಿಂತಾರ ಅವನೇ ಜಾಣ ಅಂತ ಮೀನು ಹೇಳ್ತೇನೆ. ಬಹಳ ಗಮನ ಕೊಡ್ತೇನೆ, ಇದು ನಿಮ್ಮ ಜೀವನ ಕಳವಳಿಸ್ತದೆ. ಹಂಗ ಹೇಳಿದಾಗ ಅವಾಗ ಏನ್ ಹೇಳ್ತಂದ್ರೆ ಅದು ಅವಾಗ ಕಪ್ಪೆ ಹೂ ಅಂತ ಆಯ್ತಲ್ಲ. ಯಾರು ಬೇಗ ಹೋಗಿ ತಿಂತಾರಲ್ಲ ಅವನೇ ಜಾಣ ಅಂತ ಹೇಳಿದಾಗ ಅವಾಗ ಕಪ್ಪೆ ಏನ್ ಮಾಡ್ತಂದ್ರೆ ಜಿಕ್ಕೋಂತೆ 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 ಇದು ಸ್ಟಾರ್ಟ್ ಮಾಡ್ತು. ಮೀನು ವೇಗವಾಗಿ ನೀರಾಗ ಮುಳುಗಿ ಹೋಗಿ ದಡಕ್ಕೆದ್ದ ಆ ಹುಳವನ್ನ ತಿಂತದ. ಅವಾಗ ನರ ಕೈತದ, ಯಾವುದು ಮೀನು. ನಾನೇ ಜಾಣ, ಎಲ್ಲಕ್ಕಿಂತ ವೇಗವಾಗಿ ಹೋಗಿ ನಾ ದಡವನ್ನ ಗುರಿಯನ್ನ ಮುಟ್ಟಿದ್ದೀನಿ, ನಾನೇ ಜಾಣ ಅಂತ ಹೇಳಿ ಅದು ಏನ್ ಮಾಡಕತ್ತಿ, ಮೀನ ಅಹಂಕಾರ ಬುದ್ಧಿಯನ್ನ ತೋರ್ಸತ್ತೆ. ಅಹಂಕಾರ ಬುದ್ಧಿಯನ್ನ ತೋರಿಸಿದಾಗ ಅವಾಗ ಈ ಕಪ್ಪೆ ನಿಧಾನವಾಗಿ ಹೋಗಿತ್ತಲ್ಲ, ಆ ಕಪ್ಪಿ ಏನ್ ಹೇಳ್ತಂದ್ರೆ ಸರಿ ನೀರಾಗಿದ್ದೀಪ ಪರವಾಗಿಲ್ಲ ಅಂತ ಹೇಳ್ದ. ಅವಾಗ ಈ ಕಪ್ಪಿ ಏನ್ ಮಾಡ್ತಂದ್ರ ಅದೇ ಸಮಯಕ್ಕ ಮೀನು ಬಲೆಗಾರ ಅಂತ ಬರ್ತಲ್ಲ ಮೀನ ಹಿಡಿಯ, ಆ ಬಲೆಗಾರ ಬಲೆಯನ್ನ ಬೀಸಿದ. ಅವಾಗ ಕಪ್ಪಿ ಏನ್ ಹೇಳ್ತಂದ್ರೆ ಯಾರು ನದಿ ಒಳಗ ಮುಳುಗಿ ವೇಗವಾಗಿ ಫುಡ್ಡನ್ನ ತಿಂತಾರ, ಆಹಾರನ ತಿಂತಾರಲ್ಲ ಅವನ ಜಾಣ, ಅವನೇ ಪ್ರಥಮ ಸ್ಥಾನ ಪಡೆದಂಗ ಅಂತ ಹೇಳಿದಾಗ ಹಿಂದೂ ಮುಂದು ನೋಡಲಾದ ಮೀನ್ ಏನ್ ಮಾಡ್ತಂದ್ರೆ ವೇಗವಾಗಿ ನೀರೊಳಗೆ ಮುಳುಗಿ ಏನ್ ಮಾಡ್ತಂದ್ರೆ ಸಡನ್ ಆಗಿ ಆ ಆಹಾರಕ್ಕನ್ನ ಬಾಯಿ ಹಾಕ್ತು, ಅಲ್ಲಿ ಒಳಗೆ ಸಿಕ್ಕಾಕೊಳ್ಳುತ್ತೆ. ಒಳಗೆ ಬಾಯಿಗೆ ಸಿಕ್ಕಂದ್ರೆ ಏನಾಗ್ತದ, ರಕ್ತ ಬರಲಿಕ್ಕೆ ಪ್ರಾರಂಭ ಆಗ್ತದ. ಬಿಲಿ ಬಿಲಿ ಒದ್ದಾಟ, ಹೇ ಕಪ್ಪೆ ರಾಜ ನನ್ನನ್ನು ಕಾಪಾಡು ಅಂತ ಹೇಳ್ತದೆ. ಏನಪ್ಪ ನನಗಿಂತ ಸ್ಪೀಡ್ ನೀನಾದಿ, ನನಗಿಂತ ಜ್ಞಾನ ನೀನಾದಿ, ನನಗಿಂತ ಜ್ಞಾನ ನೀನಾದಿ ಅಂತಂದಾಗ ಎಲ್ಲಿಯೂ ಜ್ಞಾನಪ್ಪ, ಅರಿತವನ್ನ ತಿಳಿದೋಳೆ ಜ್ಞಾನ ಅಂತ ಹೇಳಿ ಆ ಮೀನು ಹೇಳ್ತದೆ. ಯಾಕೆ ಮಾತನ್ನು ಹೇಳಿ ಅಂದ್ರೆ ನಿಧಾನವಾಗಿ ತಿಳ್ಕೊಂಡ್ರೆ ಮಾತ್ರ ರಹಸ್ಯ ನಮಗೆ ಗೊತ್ತಾಗ್ತದ, ವೇಗವಾಗಿ ತಿಳ್ಕೊಂಡ್ರೆ ಗೊತ್ತಾಗೋದಿಲ್ಲ. ಹಾಗೆ ಇದನ್ನು ಯಾಕೆ ನಿಮಗೆ ಉದಾಹರಣೆ ಹೇಳಂದ್ರ ಗತ್ರಿಗೆ ಭಾಗ್ಯವಂತೆ ದೇವಿ ಹೆಂಗ್ ಬಂದು ಅಂತ ನಾವು ತಿಳ್ಕೊಬೇಕು. ಹೌದು, ಸಡನ್ ಆಗಿ ನಾವು ಪುರಾಣವನ್ನು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಈ ಉದಾಹರಣೆ ಮಗದ ಹೆಣ್ಣು ನೋಡಕ್ ಹೋಗ್ತೇವೆ, ಏನ್ ಹೇಳ್ರಿ, ಹೆಣ್ಣು ನೋಡಕ್ ಹೋಗ್ತೇವೆ. ದಡನ್ನ ಹೋಗ್ತಿರಲ್ಲ ಅವ್ರ ಮನೆಗೆ, ಅವ್ರ ಮನೆಗೆ ಅವ್ರ ಓಣಿ ಅಂತವೆ, ಏನ್ ಬಿಲ್ಡಿಂಗ್ ಮನೆ ಐತೋ, ಹುಡುಗಿ ಗೆಡ್ ಅದಾಳೋ ಉದ್ದದಾಳೋ ಅಪ್ಪದಾನೋ ಇಲ್ಲೋ ಅಟ್ಟದಾಳೋ ಇಲ್ಲೋ ಎಲ್ಲವನ್ನ ತಿಳ್ಕೊಂಡು ನೋಡಕ್ ಹೋಗ್ತೀವಿ. ಹಂಗ ಇಲ್ಲೂ ಸಹ ಶ್ರೀ ಭಾಗ್ಯವಂತಿ ದೇವಿ ಎಲ್ಲಿಂದ ಬಂದು ಮೊದಲು ಎಲ್ಲಿದ್ದು ಅಂತೇಳಿ ನಾವು ನೋಡ್ಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಹಂಪಿ ಕೇಳಿದ್ರೆಲ್ಲ, ಹಂಪಿ ಕೊಂಪಿ ಹೆಂಗಾತಂತ ನಾವು ಹಿಂದೆ ನೋಡಿದಾಗ ಮುಂದಿನ ಸ್ಟೋರಿ ನಮ್ಗೆ ಗೊತ್ತಾಗ್ತದೆ. 1336ನೇ ಅದು ಸ್ಥಾಪನೆ ಆಯ್ತು. ಯಾವುದು? ವಿಜಯನಗರ ಸಾಮ್ರಾಜ್ಯ. ಈ ಶಾಲಾ ಮಕ್ಕಳಿಗೆಲ್ಲ ಗೊತ್ತಿರ್ತದೆ, ನಿಮಗೂ ಸ್ವಲ್ಪ ಹಂಪಿ ಐಹೊಳೆ ಎಲ್ಲ ನೋಡಕ್ ಹೋಗ್ರಿ. ಅಲ್ಲಿ ಏನ್ ನಡೀತಂದ್ರೆ ಹರಿಯರು ಬುಕ್ಕರು ರಾಜ ಸ್ವಲ್ಪ ಓದ್ತೀನಿ ಕೇಳಿ ಹಾಗೆ ಗಮನ ಕೊಟ್ಟ. ಹರಿಯರು ಬುಕ್ಕರು ರಾಜ್ಯದ ನಂತರ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಯಿತು. ಹರಿಯರು ರಾಜನಾಗಿದ್ದ, ಬುಕ್ಕರು ಮಂತ್ರಿಯಾಗಿದ್ರು,
ತಮ್ಮಂದಿರೆಲ್ಲ ಸೇವಕರಾಗಿದ್ರು. ಇದೊಂದು ರಾಜ್ಯವನ್ನ ನಡಿಬೇಕಾದ್ರೆ ನಿಮ್ಮ ಮನೆಯಾಗ ಅತ್ತಿ ಮಾವ ಹೆಂಗಿರ್ತಿರಲ್ಲ ಅಧಿಕಾರದಲ್ಲಿ ಹಂಗ ತಮ್ಮದು ಒಂದು ರಾಜ್ಯವನ್ನ ನಡೆಸ್ತಿದ್ರು. ಅದೇ ಹೊಸ ರಾಜ್ಯ ಬೆಟ್ಟದ ಪ್ರಕೃತಿಯಲ್ಲಿ ಸಹ ತುಂಗಭದ್ರಾ ನದಿ ಇತ್ತು. ನೋಡಿ ಈ ಹಂಪಿ ವಾದದಲ್ಲಿ ತುಂಗಭದ್ರಾ ನದಿ ಆ ನದಿ ದಕ್ಷಿಣ ಕಡೆಗೆ ಆನೆಗುಂದಿ ಕಡೆಗೆ ಹರಿಯುತ್ತಿತ್ತು. ಕೋಟೆ ಒಂದು ಕಟ್ಟಿದ ನಾನು ಸ್ವಲ್ಪ ಜನರಲ್ ಹೇಳಕತ್ತೀನಿ ತಿಳ್ಕೊರಿ. ಈ ತಾವೆಲ್ಲ ಹಂಪಿ ಒಳಗ ಒಂದು ನದಿ ಇತ್ತಿಲ್ಲ, ಅದಕ್ಕೊಂದು ದೊಡ್ಡದು ಗೋಡೆ ಕಟ್ಟ್ಯಾರ ಅಂದ್ರೆ ಗೊತ್ತಾಕೈತಿ. ಕೋಟೆ ಅಂದ್ರೆ ಗೋಡೆಯನ್ನ ಕಟ್ಟಿದಾರ. ಅದಕ್ಕೇನಂದ್ರೆ ವಿಜಯನಗರ. ಆ ವಿಜಯನಗರಕ್ಕೆ ಹಂಪಿ ಸಹ ರಾಜಧಾನಿ ಆಗಿತ್ತು. ಹಾಗಿರುವಂತ ಸಮಯದಲ್ಲಿ ಆನೆಗುಂದಿಯು ಸಹ ಸಾಮ್ರಾಜ್ಯವನ್ನ ನಡೆಸುವಂತ ರಾಜಧಾನಿ ಆಗಿತ್ತು ಅಂತ ಹೇಳ್ತಾರೆ. ಆನೆಗುಂದಿ ಅಂತ ಒಂದು ಊರು ಬರ್ತದಲ್ಲಿ. ಈ ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನ ಹಿಂದೆ ಬೆನ್ನೆಲುಬು ಯಾವ್ದಾಗಿತ್ತು ಅಂದ್ರೆ ಆನೆಗುಂದಿ ಆಗಿತ್ತು. ಬಹಳ ಗಮನ ಕೊಟ್ಟು ತಿಳ್ಕೋಬೇಕು. ಈಗ ನಿಮ್ಮ ಮನೆಗೆ ಒಂದು ಕುಟುಂಬ ನಡಿಬೇಕಾದ್ರೆ ನಿಮ್ಮ ಮನೆ ಮಾಲಕ ಬೆನ್ನೆಲುಬು ಅಂದ್ರೆ ಆಸರಾಗಿರ್ತಾರೋ, ತಂದೆ ತಾಯಿ ಆಸರ ಹೆಂಗಾಗಿರ್ತಾರೋ, ಅತ್ತೆ ಮಾವ ನಿಮ್ಮ ಮಂಟರಿಗೆ ಹೆಂಗ ಆಸರಾಗಿರ್ತಾರೋ, ಹಾಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವ ಆಸರೆ ಆಗಿತ್ತು ಅಂದ್ರೆ ಆನೆ ಬಲ ಯಾವ್ದಾಗಿತ್ತು ಅಂದ್ರೆ ಆನೆಗುಂದಿ ಆಗಿತ್ತು. ಏನ್ ಹೇಳ್ರಿ? ಯಾವ ಆಸರಾಗಿತ್ತು? ಇದನ್ನು ನೀವು ತಿಳ್ಕೊಂಡ್ರೆ ಮುಂದೆ ಪುರಾಣ ಬರ್ತದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬೆನ್ನೆಲುಬು ಯಾವ್ದಾಗಿತ್ತು ಅಂದ್ರೆ ಆನೆಗುಂದಿ ಆಗಿತ್ತು. ಏನ್ ಹೇಳ್ರಿ? ವಿಜಯನಗರ ಸಾಮ್ರಾಜ್ಯಕ್ಕೆ ಯಾರ ಬೆನ್ನೆಲುಬು ಆಗಿದ್ರು? ಇದೆಲ್ಲ ಕತ್ತಿ ಮುಗಿತಕ್ಕಲ್ಲ 15 ದಿನ ಪುರಾಣ ನೆನ್ಪಿಟ್ಕೋಬೇಕು. ಮುಂದೆ ಎಕ್ಸಾಮ್ ಅದ ನಿಮಗೆ, ಹೌದಾ? ಯಾವ್ರಿಂತಂದ್ರೆ ಅಮ್ಮ ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ಪುರಾಣ ಬರೋದ್ನ ಕತ್ತಿ ಕೇಳಿ ನಕ್ಕ ಹೋಗೋದಲ್ಲ. ಹಾದ್ಯಾಗ ಹೋಗುವಾಗ ನೀವು ಏನಾರ ಹಂಪಿಗೆ ಹೋದ್ರೆ ಅಂದ್ರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದೊಳಗೆ ಇಂಥ 400 ಅಮ್ಮಾರು ಬಂದಿದ್ರೆ ಹೇಳಿದ ಕರೆ ಅಂತ ನಿಮ್ಗೆ ದೃಶ್ಯ ಕಾಣಬೇಕು, ನದಿ ಕಾಣಬೇಕು, ಗೋಡೆ ಕಾಣಬೇಕು. ಆನೆಗುಂದಿಗೆ ಹೋದ್ರೆ ಅಲ್ಲಿ ಏನಿತ್ತು ಅಂತ ಕಾಣಬೇಕಂತ ಹೇಳ್ತಾರೆ. ಅಂತ ನಿಟ್ಟಿನಲ್ಲಿ ವಿರೂಪಾಕ್ಷ ಹಿಂದೂ ರಾಜ್ಯದಲ್ಲಿ ಕುಲದೇವತೆಯಾಗಿರ್ತಕ್ಕಂಥ ಕಾಜಿನ ಕಂಬದಲ್ಲಿ ಲಕ್ಷ್ಮಿ ರಾಜ್ಯಲಕ್ಷ್ಮಿಯಾಗಿದ್ದಳು. ಬಹಳ ಗಮನ. ಸ್ವಲ್ಪ ಇಲ್ಲಿ ಹೆಂಗೈತಂದ್ರೆ ಕೆಲವಷ್ಟು ಲೈನ್ಗಳನ್ನು ನೀವು ಓದಿ ಹೇಳಬೇಕಾಗ್ತದೆ. ವಿರೂಪಾಕ್ಷ ಹಿಂದೂ ರಾಜ್ಯದ ಕುಲದೈವತನಾಗಿರ್ತಕ್ಕಂಥ ಕಾಲದಲ್ಲಿ ಆನೆಗುಂದಿಯಲ್ಲಿ ಅಂದ್ರೆ ಆನೆಗುಂದಿ ಊರಿನಲ್ಲಿ ಕಾಜಿನ ಕಂಬದಲ್ಲಿ ರಾಜ್ಯಲಕ್ಷ್ಮಿ ಆಗಿದ್ದಳು ತಾಯಿ ಜಗನ್ಮಾತೆ. ಆದ್ರೆ ಅಂದ್ರೆ ಕುಲದೇವತೆ ಗೊತ್ತಾಗ್ತದೆ. ಆನೆಗುಂದಿ ಕುಲದೇವತೆ ಯಾರಿದ್ರು? ಕಾಜಿನ ಕಂಬದಲ್ಲಿ ಮಹಾಲಕ್ಷ್ಮಿ ತಾಯಿಯಲ್ಲಿ ನೆಲೆಸಿದ್ದರು. ಅದೇ ರೀತಿ ಶ್ರೀಕೃಷ್ಣ ದೇವರಾಯನ ವಿಜಯನಗರದ ಅರಸ ಅವನ ಕುಲದೇವತೆ ಯಾರಾಗಿದ್ರೆ ಆನೆಗುಂದಿಯಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ, ಕಾಜಿನ ಕಂಬದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ ಕುಲದೇವತೆ ಆಗಿದ್ಲು ಅಂತ ಹೇಳಿದ್ರು. ನಿಮ್ ಕುಲದೇವತೆ ಗೊತ್ತಾಗ್ತೈತಿ? ನಿಮ್ಮ ಕುಲದೇವರು ಯಾವುದು ಅಂದ ತಕ್ಷಣ ನೀವು ಏನ್ ಹೇಳ್ತೀರಿ? ಸಡನ್ ಆಗಿ ಅಡವ್ಯ ಪಜ್ಜಾರಿ ಅಂತ ಹೇಳ್ತೀರಿ. ಹೌದು, ಅಂಕಲಿಗೆ ಅಡವ್ಯ ಪಜ್ಜ ನಮ್ಮ ಕುಲದೇವತೆ. ಹೆಣ್ಣು ದೇವ್ರು ಬೇರೆ ಗಂಡ ದೇವ್ರು ಬೇರೆ ಇರ್ತಾವ. ನಿಮ್ಮ ಕುಲದೇವರು ಯಾವ್ದು ಅಂತ ಕೇಳಿದಾಗ ನಿಮ್ಮ ಮನೆ ಗುರುಗಳು ಯಾವ್ದು ಅಂತ ಕೇಳಿದಾಗ ಹೇಳ್ತೀರಿ. ಹಂಗ ವಿಜಯನಗರ ಸಾಮ್ರಾಜ್ಯದ ಕುಲದೇವತೆ ಯಾರಾಗಿದ್ರು ಅಂದ್ರೆ ಆ ಲಕ್ಷ್ಮೀ ದೇವಿ ಆಗಿದ್ರು. ಆ ಲಕ್ಷ್ಮೀ ತಾಯಿ ಎಲ್ಲಿದ್ಲು? ಎಲ್ಲಿ? ಹೀಗೆ ಮಾಡಿ ಗೊತ್ತಾಗಬೇಕು. ಎಲ್ಲಿ? ಯಾವ್ದಾಗಿದ್ದಕ್ಕೆ? ಕಾಜಿನ ಕಂಬದಲ್ಲಿದ್ದು. ಇದನ್ನ ಮೊದಲು ನೀವು ಕರೆಕ್ಟ್ ತಿಳ್ಕೊಂಡ್ರೆ ಮುಂದೆ ಹೆಂಗ್ ಬೇಕಾದ್ರೆ ಕತೆ ಹೊಡ್ರಿ ಹಿಂಗೆ ಆಗ್ತಕ್ಕಂತೆ. ಕೆಳಗ ಫೌಂಡೇಶನ್ ಅಳಗಾಡ್ತಂದ್ರೆ ಮ್ಯಾಲ ಡೇಂಜರ್ ಆಗ್ತದೆ. ಆನೆಗುಂದಿಯಲ್ಲಿ ಕಾಜಿನ ಕಂಬದಲ್ಲಿ ಮಹಾಲಕ್ಷ್ಮಿ ತಾಯಿ ನೆಲೆಸಿದ್ಲು. ಶ್ರೀಕೃಷ್ಣ ದೇವನ ಕುಲದೇವತೆ ಯಾರಾಗಿದ್ಲು? ಆನೆಗುಂದಿಯ ಲಕ್ಷ್ಮೀ ದೇವಿ ಕಾಜಿನ ಕಂಬದಲ್ಲಿರ್ತಕ್ಕಂಥ ತಾಯಿ ನೆಲೆಸ್ತಿದ್ರು, ಅಂದ್ರೆ ನಾಮಸ್ಮರಣೆ ಮಾಡ್ತಿದ್ರು. ಅಂತ ನಿಟ್ಟಿನಲ್ಲಿ ಅದಕ್ಕೆ ಒಂದು ಮಾತು ಹೇಳ್ತಾರೆ. ಕಂದ ವಿಜಯನಗರ ಅರಸ ಮಣಿತನದ ಕುಲದೇವತೆಯಾಗಿ ಮೆರೆಯುತ್ತಿದ್ದಳು. ರಾಜನ ಮಣಿತನದ ಮದವನ್ನು ಹೆಚ್ಚಿಸಲು ವಿಜಯನಗರದ ತೊರೆದು ಪರಮ ಪಾವನ ಸ್ಥಳವೆನಿಸಿರುವ ಗತ್ತರಿ ಗ್ರಾಮಕ್ಕೆ ಬಂದು ಹರಿದು ಭೀಮಾ ನದಿಯಲ್ಲಿ ದ್ಯಾಮನ ಕಾಜಿನ ಕಂಬದಲ್ಲಿ ಕಂಡಳು ಅಂತೇಳಿ ಮೊದಲನೇ ನುಡಿಯಲ್ಲಿ ತಾಯಿ ಹೇಳ್ಕೊತ ಬರ್ತಾರೆ. ಹೆಂಗಂದ್ರೆ ಪೂರ್ವ ಕಾಲದಲ್ಲಿ ವಿಜಯನಗರ ಅರಸನ
ಏನ್ ಹೇಳ್ರಿ, ಮುತ್ತು ವಜ್ರಗಳ ರತ್ನಗಳನ್ನ ರಸ್ತೆ ಬದಿಗೆ ತಕ್ಕಲೆ ತೂಗ್ತಿದ್ರು. ಈಗ ತೂಗ್ತಾರಲ್ರಿ. ಈಗ ಪಾತ್ರ ಇಷ್ಟ ಮುತ್ತು ರತ್ನ ಕೊಡ್ಬೇಕಾದ್ರೆ 4,000 10,000 ಕೇಳ್ತಾರೆ. ಅದು ಹೆಂಗಿತ್ತು ಅಂತೇಳಿ ಒಂದು ಸಂಗೀತವನ್ನ ಕೇಳಿ ಮುಂದುವರೆದ. ಮನುಷ್ಯ ಅಂದ ಮೇಲೆ ಏನಿರ್ಬೇಕಂತ ಹೇಳಿದ್ವಿ? ಜ್ಞಾನ ಇರಬೇಕಂತ ಹೇಳಿ. ಮನುಷ್ಯನ ಮೇಲೆ
ಯಾರಿಗೆ ಜ್ಞಾನ ಇರ್ತದೋ ಅವನು ಭವಸಾಗರವನ್ನು ದಾಟಬಹುದು ಅಂತ ಹೇಳ್ತಾರೆ. ಹಾಗೆ ವಿಜಯನಗರ ರಾಜನಿಗೆ ಎಷ್ಟು ಜ್ಞಾನ ಇತ್ತಂದ್ರೆ ಊಹೆ ಮಾಡಲಾರದಷ್ಟು ಜ್ಞಾನ ಇತ್ತಂತೆ. ಸಾಕ್ಷಾತ್ ದೇವಿಯ ಅನುಗ್ರಹ ಆಗಿತ್ತು. ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಬರೀ ಮಾತಾಡ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹನದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ ಅಂತೇಳಿ ಬಹಳ ಚಂದ ಹೇಳ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಮನುಷ್ಯ ಅಂದ ಮೇಲೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂದ್ರೆ ಜ್ಞಾನ ಇತ್ತಂದ್ರ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗ್ತದ ಅಂತ ಹೇಳ್ತಾರೆ. ಹೇಗಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗೆ ತಿಳಿಬೇಕಾದ್ರೆ ಆ ಜ್ಞಾನ ನಮ್ಮಲ್ಲಿ ಇರಬೇಕು. ಒಳ್ಳೆಯ ಜ್ಞಾನ ನಮಗೆ ಇತ್ತಂದ್ರೂ ಮಾತ್ರ ಕೆಟ್ಟ ಜ್ಞಾನವನ್ನ ಹೋಗಲಾಡಿಸಕ್ಕ ಸಾಧ್ಯ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರಲ್ಲಿ ಜ್ಯೋತಿಯ ಬಲದಿಂದ ತಮಂದರ ಕೇಡು ನೋಡಯ್ಯ. ಜ್ಯೋತಿ ಒಂದು ಜ್ಯೋತಿಯನ್ನ ಹಚ್ಚಿದ್ರೆ ಏನಾಗ್ತದ, ಕತ್ತಲೆಯನ್ನ ದೂರ ಮಾಡ್ತದೆ. ಹೌದಾ ಇಲ್ಲೋ? ಮಕ್ಕಳು ಸುಮ್ಕೊಡ್ರಿ. ಕತ್ತಲೆಯನ್ನ ದೂರ ಮಾಡ್ತದ. ಏನು ಈಗ ನಾವು ಬೆಳಕು ಹಚ್ಚಿದೇವೆ, ಆ ಬೆಳಕ ಆಗ್ತದ ಏನಾಗ್ತದ, ಕತ್ತಲಾಗ್ತದ. ಈ ಕತ್ತಲೆಯನ್ನ ದೂರ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಬೆಳಕು ಹಚ್ತೇವಿ, ದೀಪವನ್ನ ಹಚ್ತೇವೆ. ಹಂಗ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕತ್ತಲು, ಆ ಕತ್ತಲನ್ನ ದೂರ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಜ್ಯೋತಿ, ಭಕ್ತಿ ಎಂಬ ಜ್ಯೋತಿಯನ್ನು ನಾವು ಬೆಳಗಿಸ್ಕೋಬೇಕಾದ್ರೆ ಇಲ್ಲಿ ಏನ್ ಬಂದು ಕುಂತು ಕೇಳಕತ್ತಿರಲ್ಲ, ಅದು ಜ್ಯೋತಿ ತಾನಾಗಿ ಹತ್ತಲಿಕ್ಕೆ ಪ್ರಾರಂಭ ಮಾಡ್ತದ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಅಲ್ಲಿ ಭಾಗ್ಯವಂತಿ ದೇವಿ ಏನ್ ಹೇಳ್ತಾರಂದ್ರೆ ಯಾರ ಸತ್ಯವನ್ನ ನುಡಿತಾರಲ್ಲ, ಯಾರ ಸತ್ಯದಿಂದ ನಡೀತಾರಲ್ಲ ಅಂತವರಿಗೆ ಮಾತ್ರ ನಾನು ಒಲಿತನಂತ ಮೊದಲಿಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸತ್ಯದಿಂದ ಯಾವಾಗಲೂ ಅಸತ್ಯ ದೂರ ಆಗಬೇಕಾದ್ರೆ ನಾವು ಏನ್ ಮಾಡಬೇಕಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ಈ ಭೂಮಿ ಮೇಲೆ ಸತ್ಯವನ್ನು ನುಡಿದರೆ ಅದಕ್ಕೆ ಹೇಳ್ತಾರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳ್ತಾರೆ. ಸುಳ್ಳ ಸಾಸಿ ಬಿಟ್ಟು ಸುಖ ಕೊಡ್ತದ, ಸತ್ಯ ಸಾಗರದಷ್ಟು ಸುಖ ಕೊಡ್ತದೆ. ನಾವೆಲ್ಲ ನೆನಪಿಟ್ಟು ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾರಂದ್ರೆ ಇನ್ನೂ ನಿಮಗೆ ತಿಳಿಬೇಕಾದ್ರೆ ಸತ್ಯವನ್ನ ಹೇಳಬೇಕಾದ್ರೆ ನಾವು ಅನ್ಸ್ತೀವಿ, ಬಹಳ ಗಮನ ಕೊಡ್ತೇವೆ. ಸತ್ಯವನ್ನ ಹೇಳಬೇಕಾದ್ರೆ ನಾವು ಅನ್ಸ್ತೀವಿ. ಹಿಂಗೆ ಗಮನ ಅಂದ್ರೆ ಗೊತ್ತಾಗ್ತೀವಿ. ಲಕ್ಷ್ಯ ಮೊದಲ ಲಕ್ಷ ಹತ್ತಿದ್ದಿಲ್ಲ ನಾ ಪುರಾಣ ಪದ ಊರ ಹೆಸರು ಹೇಳುದಲ್ಲ. ಅವ್ರಿಗೆ ನಿಮ್ಗೆ ಬೀಗ್ತಾನಿತ್ತಂದ್ರೆ ಏನ್ ಮಾಡಿ ಅವ್ರ ಕೊಂಡು ಚಾಕ್ರಿ ಅಂಬಲ್ಲ ನಮ್ಮ ಸುದ್ದಿ ಹೋಗಿ ಆ ಊರ ಸುದ್ದಿ ಹೇಳಿ ನಮಗೂ ಹಂಗಿಲ್ಲ. ಹಿಂಗೇನಾಗ ಪುರಾಣ ಪದ ಲಕ್ಷ ಕೊಟ್ಟು ಕೇಳಿ ಅಂದಾಗ ಹೋಗ್ಬೇಕು ಮುದಿ ಕೇಳ್ದಂದಿರ್ತಾಳೆ. ಯಾಕಂದು ಏ ಬಾಯಿ ಲಕ್ಷ ಕೊಟ್ಟು ಕೇಳಾಕೈತಿ 15 ದಿನ ಆಯ್ತು ಪುರಾಣ 3 ಲಕ್ಷ ಕೊಡಂತಿ ನಂದ ಮನೆ ಗುಡ್ಸೋದೈತಿ ನಾ ಯಾವ ನೀನು ಲಕ್ಷ ಕೊಟ್ಟು ಕೇಳಿ ಅಂದೈತೆ. ಅದಕ್ಕೆ ಎಲ್ಲಾರು ಗಮನ ಕೊಟ್ಟು ಕೇಳಿ ಅಂತ ನಾನು ನೆನಪು ಮಾಡ್ಕೊಂಡು ಹೇಳ್ತೇನೆ. ಯಾಕೆ ಗಮನ ಕೊಟ್ಟು ಕೇಳಿ ಅಂತಂದ್ರೆ ಇವತ್ತಿನ ದಿನ ಕಳೆದು ಹೋತಂದ್ರೆ ಮರಳಿ ಆ ದಿನ ಬರೋದಿಲ್ಲ. ಇವತ್ತಿನ ವಯಸ್ಸು ಕಳೆದು ಹೋತಂದ್ರೆ ಮರಳಿ ಆ ವಯಸ್ಸು ಬರೋದಿಲ್ಲ. ಈ ಯೌವನದ ಕಳೆದು ಹೋತಂದ್ರೆ ಮರಳಿ ಆ ಯೌವನ ಬರೋದಿಲ್ಲ ಅಂತ ಹೇಳ್ತಾರ. ಅಂತ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕು, ಈ ಕುಂತಿನ ಆರಾಮ್ ಕುಂತು ಬಿಡ್ಬೇಕು. ನೋಡ್ರಿ ಎಷ್ಟು ಚಲೋ ವ್ಯವಸ್ಥೆ ಮಾಡ್ಯಾರಂದ್ರೆ ಅಜ್ಜರ ನಿಮ್ಗೆ ಯಾವ್ದೋ ತ್ರಾಸ ಆಗಬಾರ್ದು. ವರ್ಷದಾಗ 15 ದಿನ ಅಡಿಗೆ ಮಾಡೋದು ಬಿಟ್ಟು ಆರಾಮ್ ಅಜ್ಜನ ಮಡಿನ ಕೂತ ಪುಣ್ಯವನ್ನ ಕೇಳಿದ್ರೆ ಅಂತೆ ಇಲ್ಲಿ ಹೊಟ್ಟೆಯನ್ನ ತುಂಬಿಸ್ತಾರ, ನೆಪ್ಪಿನ ತುಂಬಿಸಿ ವ್ಯವಸ್ಥೆ ಮಾಡ್ತಾರ. ಅದ್ರ ಜೊತೆ ದಾನಗಳೆಲ್ಲ ಎಲ್ಲರಿಗೂ ದಾನವಾಗಿ ಅನ್ನ ದಾಸೋಹ ನಡೆಸ್ಯಾರ. 15 ದಿನ ಒಲಿ ಬಂದ್ ಮಾಡಿದ. ಇವತ್ತಿನ ಬಂದ್ ಮಾಡೋದ್ರ ಮುಂಜಾನೆ ಬಂದ್ ಮಾಡಿರಿ. ಓಹೋ ಸಾಯಂಕಾಲ ಅದಕ್ಕೂ ಅಗ್ನಿ ದೇವತೆ ಬಂದಿದ್ದೆ ರೆಸ್ಟ್ ಸಿಗಿ. ಭಗವಂತ ಬಹಳ ಜಾನದ. ಎಲ್ಲವೂ ಒಂದೇ ದಿನ ಬಂದ್ ಮಾಡೋದಲ್ಲ, ಕೆಲವಷ್ಟು ಸಮಯ ಸಂದರ್ಭವನ್ನು ನೋಡಿ ಬಂದ್ ಮಾಡುತ್ತ. ವರ್ಷದಾಗ ನೋಡಿ 12 ತಿಂಗಳು, ಹೌದಾ? ಎಟ್ಟದವ ತಿಂಗಳು 12 ತಿಂಗಳು. ವರ್ಷದಾಗ 12 ತಿಂಗಳು. 12 ತಿಂಗಳದಾಗ 1 ತಿಂಗಳು ಅಂತ ಬರ್ತದೆ. 1 ತಿಂಗಳಿಗೆ ವಾರಗಳ 5 ಅಥವಾ 4 ಅಂತ ಬರ್ತಾವ. ಒಪ್ಕೋತೀರಿ? 1 ತಿಂಗಳಿಗೆ ವಾರಗಳಂತ ಬರ್ತಾವ. ವಾರಕ್ಕೆ 7 ದಿನ, 1 ವಾರಕ್ಕೆ 7 ದಿನ ಅಂತ ಬರ್ತಾವ. 7 ದಿನದಾಗ
ಒಂದು ತಾಸು 24 ತಾಸಿನಾಗ ಒಂದು ತಾಸು ಭಗವಂತನ ನಾಮಸ್ಮರಣೆ ಮಾಡಿದಾನೆ ಮೋಕ್ಷವಂತ ಅಂತ ನೆನಪಿಟ್ಟವೆಲ್ಲ. ಮತ್ತೆ ಜನ ದಿನ ಇದ್ದು ಒಂದು ದಿನ ಅವ್ಯಾಪಾಸನ ಮಠಕ್ಕೆ ಬಂದು ಒಂದು ದಿನ ನೀವು ಭಕ್ತಿ ಸೇವಾ ಮಾಡಲಿಲ್ಲ ಅಂದ್ರೆ ಮತ್ತೆ ಕೈಯಾಗ ಕುಪ್ಪಿ ಹಿಡ್ಕೊಂಡು ಮಠ ಬಿಸಿಲಾಗ ಹೋಗೋದಾಗ್ತದೆ. ಅದಕ್ಕಾಗಿ ಏನ್ ಹೇಳ್ತಾರಂದ್ರೆ ಈ ಭೂಮಿ ಮೇಲೆ ಸತ್ಯವನ್ನ ನುಡಿಬೇಕು ಅಂತ ಹೇಳ್ತಾರೆ. ಸತ್ಯ ನುಡಿಬೇಕಂತಿರ್ತದೆ. ಸತ್ಯಕ್ಕೂ 32 ಜನ ವೈರಿಗಳದಾರಂತ ನೋಡಿ. ಇವ್ರು ಯಾರು ಇರ್ಬೋದು? ನೀವೆಲ್ಲ ತಿರ್ಬೇಕು. ನಾವು ಆಳ ಸತ್ಯ ಹೇಳ್ತೇನ್ರಿ. ನನಗೆ ಯಾರು ವೈರಿಗಳಿಲ್ಲ ಅಂತ ಅನ್ನೋದು ವೈರಿಗಳ ನಿಮ್ಮ ಒಳಗದ ಕೇಳ್ಕೊಡ್ಬೇಕ. ವೈರಿಗಳ ನಿಮ್ಮ ಒಳಗ ಹೆಂಗಿದಾರಂದ್ರೆ ಸತ್ಯವನ್ನ ಹೇಳ್ಬೇಕನ್ನೋದ್ರ ವೈರಿಗಳು ಬಂದು ಪಟ್ಟಣ ಹಿಡಿತಾರೆ. ಅವಾಗ 32 ಅಲ್ಲ, ಅವಾಗ ದೊಡ್ಡ ವೈರಿಗಳು ನೋಡಿ. ನೀವು ಏನಾದ್ರೂ ನಾವು ಸತ್ಯವನ್ನ ಹೇಳ್ಬೇಕು ಬೆಳಗ್ಗೆ ಅದು ಕಚ್ಚಿರ್ತದೆ. ಅದ ಸುಳ್ಳು ಹೇಳುವಾಗ ಅದು ವೇಗವಾಗಿ ಹರಡ್ತದೆ. ಅದಕ್ಕೆ ಹೇಳ್ತಾರೆ ಸತ್ಯ ಹೊರಗೆ ಬರೋರಿಗೆ ಸುಳ್ಳು ಊರೆಲ್ಲ ಅಡ್ಡಾಡಿ ಬಂದಿತ್ತು ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಮನುಷ್ಯ ದೇಹದಿಂದ ಕೆಟ್ಟಿಲ್ಲ. ಈ ಮನುಷ್ಯ ದೇಹದಿಂದ ಕೆಟ್ಟಿಲ್ಲ, ಎಲುಬಿಲ್ಲದ ನಾಲಿಗೆಯಿಂದ ಕೆಟ್ಟವನು ಈ ಮನುಷ್ಯ ಈ ಭೂಮಿ ಮೇಲೆ ಅಂತ ಹೇಳ್ತಾರೆ. ನೋಡ್ರಿ, ಎಲುಬಿಲ್ಲದ ನಾಲಿಗೆ ಹೆಂಗ್ ಬೇಕು ಆಗ್ತದೆ. ಅದಕ್ಕೆ ಹೇಳ್ತಾರೆ ಮಾತಿನ ಪೆಟ್ಟು ಬಾಳ ಕೆಟ್ಟ ಅಂತ ಹೇಳ್ತಾರೆ. ಹೌದಾ? ಮನುಷ್ಯವನ್ನು ಬಡದಿದ್ದ ನೋವನ್ನ ಗಾಯ ಆಗ್ತದೆ ಮರೆತು ಬಿಡ್ತಾರೆ. ಆದ್ರೆ ಒಂದು ಮಾತಂದ್ರೆ ಎದಿ ಒಳಗೆ ನಾಟಿ ಬೆನ್ನೊಳಗೆ ಪಾಲಾಗುವಂತ ಚಾನ್ಸಸ್ ಇರ್ತದೆ. ಹೌದು? ಆ ಮಾತು ನೀವು ಸಾಯಿ ತಕ ಎದೆ ಟಕ 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 ಕಟ್ಟಿದ್ರೆ. ಅದಕ್ಕೆ ಹೇಳ್ತಾರೆ ಭೂಮಿ ಮೇಲೆ ಮನಸ್ಸಿನಿಂದ ಯಾರು ಕೆಟ್ಟವರಿಲ್ಲ, ಎಲುಬಿಲ್ಲದ ನಾಲಿಗೆಯಿಂದ ಮನುಷ್ಯ ಕೆಟ್ಟವನಾಗಿದ್ದಾನೆ ಈ ಭೂಮಿ ಮೇಲೆ. ಅಂತ ನಿಟ್ಟಿನಲ್ಲಿ ಈ ಎಲುಬ ಇಲ್ಲದ ನಾಲಿಗೆ ಮಂತ್ರವಾಗಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಚಿಂತನೆಯನ್ನ ಮಾಡಬೇಕು, ಗುರುವಿನ ಸೇವೆಯನ್ನ ಮಾಡಬೇಕು. ಅವಾಗ ಏನಾದ್ರು ನಾಲಿಗೆ ಶಿವ ಶಿವ ಅನ್ನಕ್ಕೆ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ ತಾಯಿ ಸತ್ಯವನ್ನ ನುಡಿಬೇಕು ಅಂತ ಹೇಳ್ತಾರೆ. ಸತ್ಯವನ್ನ ನುಡಿದಾಗ ಮಾತ್ರ ಏನಾಗ್ತದ ಅಲ್ಲಿ ನಮಗ ಆ ಗುರುವಿನ ಅನುಗ್ರಹ, ಭಗವಂತನ ಅನುಗ್ರಹ, ದೇವಿಯ ಅನುಗ್ರಹ ನಮಗ ಆಗ್ತದನ್ನ ಮಾತನ್ನ ವಿಷಯ ಹೇಳ್ಕೊಂಡು ಬರ್ತಾರೆ. ಮತ್ತೆ ಹೇಳ್ತಾರೆ ಪರುಷದ ಬಲದಿಂದ ಅವಲೋಹನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪರುಷ ಮಣಿ ಒಂದು ಕಬ್ಬಿನ ಹಚ್ಚಿದ್ರೆ ಅದು ಬಂಗಾರ ಆಗ್ತಿತ್ತು. ಈಗ ಹಚ್ಚದ್ ನೋಡೋನು ಬಂಗಾರ ಅಲ್ಲ, ಇನ್ನು ಅಳಗಾಡ್ತದೆ. ಆಗಿನ ಕಾಲದಾಗ ಹೆಂಗಿತ್ತಂದ್ರೆ ಮಳಿ ಬಿಸಿಲಾಗ ಬರ್ತಿತ್ತು. ಎಂತ ಭಕ್ತಿಯನ್ನು ಮಾಡ್ತಿದ್ವಿ. ಒಂದು ಏನಾದ್ರೂ ಗುರುಗಳ ಕೊಟ್ಟು ಕಲ್ಲನ್ನು ಓದೋದಕ್ಕೆ ಅನ್ಸಿದ್ರೆ ಸಾಕು, ಅದೇನಾಗ್ತಿತ್ತು ವಜ್ರ ಆಗ್ತಿತ್ತು, ಬಂಗಾರ ಆಗ್ತಿತ್ತು, ಮುತ್ತು ಆಗ್ತಿತ್ತು ಅನ್ನೋ ಭಾವನೆ ಅಲ್ಲಿ ಇರ್ತಿತ್ತು. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಒಳ್ಳೆ ಭಾವನೆ, ಒಳ್ಳೆ ಅಜ್ಞಾನವನ್ನ ನಮ್ಮಲ್ಲಿ ದೂರ ಆಗಬೇಕಾದ್ರೆ ನಾವು ಏನ್ ಮಾಡಬೇಕು? ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಭಾವನೆ ದೂರ ಆಗಬೇಕಾದ್ರೆ ಒಳ್ಳೆ ಅನುಭವ ಮಾತುಗಳನ್ನು ಕೇಳಬೇಕು. ದೊಡ್ಡವರ ಚರಿತ್ರೆಯನ್ನು ಓದಬೇಕು. ಶರೀರ ಮಂತ್ರಮಯ ಆಗ್ತದ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಗುರುಗಳ ಉಪದೇಶವನ್ನ ಕೇಳಬೇಕು. ತಾಯಿ ಜಗದಂತ ಹೇಳ್ತಾರೆ ಇದೆಲ್ಲ ನಿನಗೆ ಅನುಗ್ರಹ ಆಗ್ಬೇಕಾದ್ರೆ ಏನ್ ಮಾಡಬೇಕಾದ್ರೆ ದೊಡ್ಡವರ ಚರಿತ್ರೆ ಕೇಳು, ದೇವರ ಚರಿತ್ರೆಯನ್ನು ಕೇಳು, ಗುರುಗಳ ಉಪದೇಶವನ್ನ ಕೇಳು, ಒಳ್ಳೆಯ ಸಂಗೀತವನ್ನು ಕೇಳು, ಭಕ್ತಿಯನ್ನ ಮಾಡು, ಕುಂತಾಗ ನಿಂತಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡು. ಚಿಂತೆ ಯಾಕ ಮಾಡತೀಯ ಮನುಷ್ಯ, ಚಿನ್ಮಯದರ ಚಿಂತನೆ ಮಾಡು. ಈಗೆಲ್ಲ ನೀವು ಬಂದು ಕುಂತಿದ್ದೀರಿ, ನೀವೇನ್ ಮಾಡಕ್ ಬಂದು ಕುಂತಿದ್ದೀರಿ? ಯಾಂಗ್ರಿ ವರ್ಷದಾಗ 15 ದಿನ ಅಜ್ಜನವರು ಜಯಂತ್ಯೋತ್ಸವ ಮಾಡ್ತಾರ. ಅದಕ್ಕೆ ನಾವು ಬಂದು ಕುಂತೀವಿ ಅಂತೀರಿ. ಚಿಂತ್ಯಾಗೆ ಮಾಡತೀರಿ ಚಿನ್ಮಯನಿದ್ದಾನೆ, ಚಿಂತ್ಯಾಗೆ ಮಾಡತೀರಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತಿ ಬಿಡಿಸುವ ಗೌರಿ ತಾತನಿದ್ದಾನೆ, ನಿನ್ನ ಚಿಂತಿ ಬಿಡಿಸುವ ಗೌರಿ ತಾತನಿದ್ದಾನೆ. ಚಿಂತ್ಯಾಗೆ ಮಾಡತೀರಿ ಚಿನ್ಮಯನಿದ್ದಾನೆ.
ಹಿಂದೆ ನಿನ್ನ ಸಲುಹಿದರಾರು ಮುಂದೆ ನಿನ್ನ ಸಲುಹುವರಾರು ಅಂದು ಎಂದು ಎಂದೆಂದಿಗೂ ನಂದಿ ವಾಹನನಿದ್ದಾನೆ ಅಂದು ಎಂದು ಎಂದೆಂದಿಗೂ ನಂದಿ ವಾಹನನಿದ್ದಾನೆ ಚಿಂತ್ಯಾಗೆ ಮಾಡದಿ ಚಿನ್ಮಯನಿದ್ದಾನೆ ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ತೊರೆದು ನಾನು ನೀನು ಎಂಬ ಉಭಯ ನಾನು ನೀನು ಎಂಬ ಉಭಯ ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ತೊರೆದು ನಾನು ನೀನು ಎಂಬ ಉಭಯ ನಾನು ನೀನು ಎಂಬ ಉಭಯ ನಾನು ನೀನು ಎಂಬ ಉಭಯ ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ತೊರೆದು ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಚಿಂತ್ಯಾಗೆ ಮಾಡದಿ ಚಿನ್ಮಯನಿದ್ದಾನೆ ಚಿಂತ್ಯಾಗೆ ಮಾಡದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಯುತ್ತಲಿದ್ದಾನೆ ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಯುತ್ತಲಿದ್ದಾನೆ ಚಿಂತ್ಯಾಗೆ ಮಾಡದಿ ಚಿನ್ಮಯನಿದ್ದಾನೆ ಅದಕ್ಕೆ ಹೇಳ್ತಾಳೆ ತಾಯಿ, ಚಿಂತೆ ಯಾಕೆ ಮಾಡ್ತೀಯ, ಚಿನ್ಮಯ ಇದ್ದಾನೆ, ಚಿಂತನ ಮಾಡು, ಗುರುವಿನ ಸೇವೆಯನ್ನ ಮಾಡು, ಅಂಥವರಿಗೆ ನಾನು ವೇಗವಾಗಿ ಒಲಿತು ನನ್ನ ಮಾತನ್ನ ತಾಯಿ ಹೇಳಿಕೊಂಡು ಬರ್ತಾರೆ. ಹೀಗಿರುವಾಗ ಈ ಭೂಮಿ ಮೇಲೆ ಮನುಷ್ಯನಿಗೆ ಆ ತಾಯಿಯ ಅನುಗ್ರಹ ಆಗಬೇಕಾದ್ರೆ ಆ ಮನುಷ್ಯ ಏನಾಗಿರ್ಬೇಕಂದ್ರೆ ಗುರುವಿನ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳ್ತಾಳೆ ತಾಯಿ. ಜ್ಞಾನವನ್ನ ಪಡಿಕೊಳ್ಬೇಕು. ಒಂದು ದೇವರ ದರ್ಶನವನ್ನ ಆಗಬೇಕಾದ್ರೆ ನಾವು ಹೋಗಿ ದರ್ಶನ ಮಾಡ್ಕೊಳ್ಳಾಗೋದಿಲ್ಲ. ಗುರು ಬೇಕು. ಅದಕ್ಕೆ ಹೇಳ್ಕೊಡಕ್ಕೆ ಗುರು ಇದ್ದಂದ್ರೆ ಮಾತ್ರ ನಾವು ಭವಸಾಗರವನ್ನ ದಾಟಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಹೇಳ್ಕೊಂತ ಬರ್ತಾನೆ ನೋಡಿ. ಹ್ಯಾಂಗ್ರಿ ಮರಗಳು ನಾವು ಇವಾಗ ಗುರುವಿನ ಉಪದೇಶ ತಗೋಲಿಲ್ಲ ಅಂದ್ರೆ ಹುಟ್ಟುವಾಗಲೂ ನಮಗೆ ಗುರುವಿನ ಉಪದೇಶ ಆಗಿರ್ತದೆ, ನೆನ್ಪಿಟ್ಟಬೇಕು. ಹ್ಯಾಂಗ್ರಿ ಮರಗಳು ತಾಯಿಯ ಗರ್ಭದಲ್ಲಿದ್ದಾಗ ಗುರುಗಳಿಗೆ ಕರೆಸಿ ಲಿಂಗ ದೀಕ್ಷೆಯನ್ನ ಮಾಡ್ಕೊಂಡಿರ್ತಿರ್ತಾರೆ. ಕೆಲವಷ್ಟು ಜನ ಗೊತ್ತಿರ್ತಾರೆ. ಯಾಕಂದ್ರೆ ಈ ಭೂಮಿ ಮೇಲೆ ಮಗುವಿಗೆ ಒಳ್ಳೆ ಸ್ಥಾನ ಗೌರವ ಸಿಗಲಿ ಅಂತ ಹೇಳಿ ಈಗ ಮಗು ಈ ಭೂಮಿ ಮೇಲೆ ಬರ್ತಾನೆ. ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳಕತ್ತೀನಿ ಅಂದ್ರೆ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದ ಮೇಲೆ ಬದುಕನೆ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋ ಮಾತನ್ನು ನಾವಿಲ್ಲಿ ತಿಳ್ಕೊತೀವಿ. ಹೆಂಗೆ ಅಂದ್ಮೇಲೆ ತಾವೆಲ್ಲ ಮಗು ಎಷ್ಟು ದಿನಕ್ಕೆ ಜನ್ಮವನ್ನು ಕಾಣ್ತದೆ ಹೇಳ್ರಿ? 9 ತಿಂಗಳು 9 ದಿನ. ಹೌದಾ? ಈ ಮಗು ಹುಟ್ಟಿದಾಗ ಹೆಸರು ಇರೋದಿಲ್ಲ, ಹುಟ್ಟುವಾಗ ಉಸಿರಿರ್ತದ, ಹೆಸರು ಇರೋದಿಲ್ಲ, ಸತ್ತಾಗ ಉಸಿರು ಹೋಗಿರ್ತದ, ಹೆಸರು ಉಳಿಸ್ಬೇಕಂತ ನಾವು ನೋಡ್ಕೊಂತ ಬಂದಿದ್ವಿ. ಆಮೇಲೆ ತಾವೆಲ್ಲ ಹೆಸರು ಇಡ್ತೀರಿ. ಹೌದಾ? ಹೌದು. ಈಗ ಹೆಸರು ಇರ್ತೀರಿ. ಗಂಡ ಹೊರಗೆ ಬರ್ತಾನೆ ಇರ್ತೀರಿ, ಹೆಸರು ಇಟ್ಟಿರಿ. ಏಪ ಒಂಚೂರು ಎಕೋಲಿಕ್ ಕಡಿಮೆ ಮಾಡಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಸರಿಟ್ಟಿರಿ. ನೀವಲ್ಲ, ಅವ್ರು ನೀವು ಹುಟ್ಟಿರಿ, ನಿಮ್ಮ ತಾಯಿಗಳು ಕೇಳಾಕ್ತೀರಿ. ಹೌದಾ? ಗಂಡ ಹುಟ್ಟಿರಿ, ಎಷ್ಟು ದಿನಕ್ಕೆ ಹೆಸರು ಇಡ್ತೀರಿ? ದೈವ ಕೇಳಾಕತ್ತಾರ, ಅವ್ರಿಗೆ ಗೊತ್ತೇ ಇಲ್ಲ. ಯಾಕೆ ನೀವು ಹೇಳಕ್ ಅದು ಓದಾಕೈತೆ. ನಾ ಹೇಳ್ತೇನೆ 13 ದಿನಕ್ಕೆ ಗಂಡು ಹುಟ್ಟಿರ, 13 ದಿನಕ್ಕೆ ಹೆಣ್ಣು ಹುಟ್ಟಿರ, 12 ದಿನಕ್ಕೆ ಏನು ಹಿಡಿತೀರಿ. ಹೌದು? ಹೆಸರು ಇಡೋ ನಾನು ನಿಮ್ಗೆ ಸ್ವಲ್ಪ
ಕೂತಿದ್ದಾಳೆ. ಭಾಳ ಗಮನ ಕೊಟ್ಟು ಕೇಳಿ. ನಾವು ಸ್ವಲ್ಪ ಸೌಂಡ್ ಕಂಬಕ್ಕೆ ಯಾರು ಕೂತೀವಿ? ಮುರಿ ಕೂತೀವಿ. ಕಂಬಕ್ಕೆ ಮುರಿ ಕೂತೀವಿ. ನಾ ಯಾಕೆ ನೀವು ಮಧ್ಯದಲ್ಲಿ ಹೂವಾರಾಂಡ್ರೆ ನಾಗರತ್ ಯಾಕೆ ಹೇಳ್ತಾನೆ ಅಂದ್ರೆ ಈ ಕಥೆ ಕೇಳಿ ಗೊತ್ತಾಗ. ಕಂಬಕ್ಕೆ ಮುರಿ ಕೂತೀಳು, ಎರಡು ಬಾಯಿ ಕಣ್ಣ ತೆಗೆದಿದ್ದಾಗ ನಾ ನಗಿಸಿದ್ರು ನಗವಾಳು, ಅಳಿಸಿದ್ರು ಅಳವಾಳ, ಏನ್ ಹೇಳಿದ್ರು ರಿಯಾಕ್ಷನ್ ಎಲ್ಲ ಬಂದೈತಿ. ಏ ಅಜ್ಜಿ ಯಾಕೆ ಹಿಂಗ್ ಕಣ್ಣ ಬಾಯ ತೆಗ್ದಿ ಹೇಳ ನೀ ಏನು ಹೇಳವಾಳ. ಬಾಜು ಉದ್ದಕ್ಕೆ ಆ ಮುದುಕಿಗೆ ಏನಾಗಿತ್ತು ನೋಡೋದ್ಮೇಲೆ ಹಿಂಗೆ ಮುಗಿಸಿದ್ದು ಬಿದ್ದು ಮ್ಯಾಲ ಹುಟ್ಟುತ್ತ. ಅದಕ್ಕೆ ನಾನು ಹಿಂಗೆ ಮಾಡಿದಾಗ ಹಸನ್ ಮುಗಿಯಾಗಿ ನಕ್ಕೊಂತ ಇರ್ಬೇಕು, ಕೇಳ್ಬೇಕು. ಅದಕ್ಕೆ ಹೇಳ್ತಾರ ಕೇಳುವಾಗ ನನ್ನಂತ ದಡ್ಡ ಯಾರು ಇಲ್ಲ ಅಂತ ಕೇಳ್ಬೇಕು. ಯಾವಾಗ ನಿಮ್ಮ ಕೈಯಾಗ ಮಾಹಿತಿ ಬಂತಂದ್ರೆ ಹೇಳುವಾಗ ನನ್ನಂತ ಜಾಗ ಯಾರು ಇಲ್ಲ ಅಂತ ಹೇಳ್ಬೇಕಂತ ಹೇಳ್ತಾರೆ. ಅಂತ ನಿಟ್ಟಿನಲ್ಲಿ ತಾವೆಲ್ಲ ತಾಯಿದ್ರ ಮಗುವಿಗೆ ಹೆಸರು ಇಡ್ತೇವೆ. ಆ ಹೆಸರು ಇಡುವಾಗ ಯಾರು ಹೆಸರು ಇಡ್ತಾರೆ? ತಾಯಿ ಇರ್ತಾರೆ, ತಂದೆ ಇರ್ತಾರೆ. ಸ್ವಾಗರತ್ತಿ ನೋಡಿ ಹೆಂಗೆ ಬರ್ತದೆ. ಸ್ವಾಗರತ್ತಿ ಇರ್ತಾರೆ. ಸ್ವಾಗರತ್ತಿ ಆ ಮಗುವಿಗೆ ಕಿವಿ ಒಳಗ ದೇವರ ಹೆಸರನ್ನೇ ಕೂಗಿ, ಹುಟ್ಟ ಹೆಸರು ಕೂಗಿ, ಕೊನೆಯ ಹೆಸರು ಇಡುವಾಗ ತಾವೆಲ್ಲ ದಬ 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 ಬಡಿತೀರಿ. ಯಾರನ್ನ ಎಲ್ಲಿ ಬಡಿತೀರಿ? ಯಾಕೆ ಬಡಿತೀರಿ ಗೊತ್ತಿಲ್ಲ. ಒಪ್ಪತ್ತಾರೆ, ಸತ್ಯ ಒಪ್ಪತ್ತಾರೆ. ಯಾಕಂದ್ರೆ ಹಿಂದಿನ ಹಿರಿಯಾಗಿ ಬಡ್ಕೋತ ಬಂದಾರೆ, ನಾವು ಬಡ್ಕೋತ ಹೊಂಟಿವಿ ಅಂತ ಹೇಳ್ತೀವಿ. ಹೌದಾ? ಬಡ್ಕೋತೇವೆ. ಯಾಕೆ ಬಡಿತೀರಿ? ಬೆನ್ನನ್ನ ಯಾಕೆ ಬಡಿತೀರಿ ಅಂದ್ರೆ ಈ ಭಗವಂತ ಶರೀರವನ್ನ ಕೊಟ್ಟಾನ. ಹಿಂದೂ ನೋಡ್ತಾರ, ಮುಂದೂ ನೋಡ್ತಾರ, ಮ್ಯಾಲ ನೋಡ್ತದೆ, ಕೆಳಗೆ ನೋಡ್ತದೆ, ಹಿಂದೆ ನೋಡಕ್ಕಾಗೋದಿಲ್ಲ. ಈ ಭೂಮಿ ಮೇಲೆ ನಮ್ಮ ಶರೀರ ಬಂದ ಪರದೇಶಿ ಭಾಗ ಯಾವ್ದಂದ್ರೆ ಬೆನ್ನು. ನೆನಪಿಟ್ಟುಕೋಬೇಕು. ಈ ಮುದುಕಿಯರು ಎತ್ತಿರ್ತಾರ, ಮೊಮ್ಮಕ್ಕಳು ಓಡಿ ಹೋಗ್ತದೆ, ಏ ಮೊಮ್ಮಗಳ ಒಂದಿದ್ದ ಬೆನ್ನು ತಿಕ್ಬೇಡ, ಪರದೇಶಿ ಭಾಗಕ್ಕೆ ಬೆನ್ನು ತಿಕ್ಬಾ, ಪುಣ್ಯ ಸಿಗ್ತದ. ಯಾಕಂದ್ರೆ ನಮ್ಮ ಹಿಂದೆ ಬೆನ್ನಿಂದ ಏನ್ ನಡೀತಿತ್ತು ನಮ್ಗೆ ಗೊತ್ತಾಗೋದಿಲ್ಲ. ಪಾಪ ಯಾವ್ದೈತಿ, ಪುಣ್ಯ ಯಾವ್ದೈತಿ, ಸರಿ ಯಾವ್ದೈತಿ, ತಪ್ಪು ಯಾವ್ದೈತಿ ಅಂತ ನಮ್ಮ ಬೆನ್ನಿಂದ ನಮ್ಗೆ ಕಾಣಲಿಲ್ಲ. ಅದಕ್ಕೆ ಸ್ವಾಗರತ್ತಿ ಹೇಳ್ತಾಳ, ಹೇ ಮಗು ಈ ಮೃತ್ಯು ಲೋಕದಾಗ ಹುಟ್ಟಾಕತ್ತಿ, ಇಲ್ಲಿ ಪಾಪ ಕರ್ಮಗಳು ಬಹಳ ತುಂಬ್ಯಾವ. ಈ ಭೂಮಿ ಮೇಲೆ ತಾಯಿ ಗರ್ಭದಿಂದ ಈ ಭೂಮಿ ಮೇಲೆ ಬಂದಿ ಅಂದಮೇಲ ಹುಟ್ಟಿದ ಒಳಗೊಮ್ಮೆ ಸಾಯಲೇಬೇಕು, ಕಟ್ಟಿದ ಮನೆಯೊಮ್ಮೆ ಬೀಳಲೇಬೇಕು. ಅಂತ ಮೃತ್ಯು ಲೋಕದಾಗ ನೀ ಹುಟ್ಟಾಕಿ, ನಿನ್ನ ಪುಣ್ಯ ಸಿಗಬೇಕಾದ್ರೆ ಗುರುವಿನ ಸೇವೆಯನ್ನ ಮಾಡು. ಗುರುವಿನ ಸೇವೆಯನ್ನ ಮಾಡು. ಬಂದವರಿಗೆ ದಾನ ಧರ್ಮವನ್ನ ಮಾಡು. ಎಲ್ಲಿ ಪ್ರವಚನ ನಡೀತದ, ಎಲ್ಲಿ ಸಂಗೀತ ನಡೀತದ, ಅಲ್ಲಿ ಹೋಗಿ ಕುಂತು ಕೇಳು, ನಿನ್ನ ಜನ್ಮ ಪಾವನವಾಗ್ತದ ಅಂತ ಕುರುಡು ಅಂತೇಳಿ ಹೊರತಾಳೆ. ಹಂಗೆ ಹೇಳ್ಯಾಳ ಅಂತೇಳಿ ನಾವು ಇಲ್ಲ ಅದೇ ನೀವು ಅಂತಿರ್ತೀರಿ. ಕುರ್ರ ಅಂದ್ರೆ ಏನು ಶಬ್ದ ಅಲ್ಲ, ಘೋಷಣೆಯನ್ನ ಕೂಗುತ್ತಾಳ. ಅದಕ್ಕೆ ಹೇಳ್ತಾರೆ, ಗುರುವಿನ ಉಪದೇಶದಿಂದ ಬಂದಿರತಕ್ಕಂಥ ಶರೀರ ಆ ಭಗವಂತನನ್ನ ಕಾಣಬೇಕಾದ್ರೆ, ನಿನಗೆ ಜ್ಞಾನ ಬೇಕಾದ್ರೆ ಗುರುವಿನ ಉಪದೇಶ ಬಹಳ ಮುಖ್ಯ ಅಂತೇಳಿ ಭಾಗ್ಯವಂತಿ ದೇವಿಯನ್ನು ಹೇಳ್ತಾರಲ್ಲ, ಜ್ಞಾನವನ್ನ ತಿಳ್ಕೋ ಅಂತ ಹೇಳ್ತಾರೆ. ಹಂಗಿರುವಾಗ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕೊನೆ ಹಳೆಯನಾಗಿರ್ತಕ್ಕಂಥ, ಅಂದ್ರೆ ಆ ಹಳೆ ಹೆಂಗಿದ್ದಂದ್ರ ಬಹಳ ಬಲಿಷ್ಠವಾಗಿದ್ದ. ಆ ಹಳೆ ಹೆಂಗಿದ್ದಂದ್ರ ಆನೆಗೊಂದೆ ಅರಸರಾಗಿರ್ತಕ್ಕಂಥ ಕುಲದೇವತೆ ಆಗಿರ್ತಕ್ಕಂಥ ಆ ತಾಯಿಯನ್ನ ದಿನನಿತ್ಯ ಪೂಜೆಯನ್ನ ಸಲ್ಲಿಸ್ತಿದ್ರು. ಯಾರು ಸಲ್ಲಿಸ್ತಿದ್ರಲ್ಲ? ಶ್ರೀಕೃಷ್ಣ ದೇವರಾಜ ಅಂದ್ರೆ ವಿಜಯನಗರ ಅರಸ ಸದಾಕಾಲ ದೇವಿಯ ಪೂಜೆಯನ್ನ ಮಾಡ್ತಿದ್ದ, ದಿನನಿತ್ಯ ನಾಮಸ್ಮರಣೆಯನ್ನ ಮಾಡ್ತಿದ್ದ. ಅವಾಗ ತಾಯಿ ಹೇಳ್ಕೊಂಡು ವಯಸ್ಸಾತಪ್ಪ, ಯಾರ್ಯಾರ ಅಧಿಕಾರ ಕೊಡು ಅಂದಾಗ ಅವಾಗ 7ನೇ ರಾಜ ಆಗಿರ್ತಕ್ಕಂಥ ಅವನ ಹಳೆಯನಾಗಿರ್ತಕ್ಕಂಥ ರಾಮರಾಯನಿಗೆ ಅಧಿಕಾರವನ್ನ ಕೊಡ್ತಾನೆ. ಹೆಂಗ ಅಧಿಕಾರ ಕೊಟ್ಟಾಗ ಹೆಂಗಿತ್ತಂದ್ರೆ ವಿಜಯನಗರ ಸಾಮ್ರಾಜ್ಯ ಹೆಂಗಿತ್ತಂದ್ರ ಮುತ್ತು ರತ್ನಗಳನ್ನ ರಸ್ತೆ ಒಳಗ ಮಾರ್ತಿದ್ರು, ನ್ಯಾಯವಾಗಿ ಮಾರ್ತಿದ್ರು. ಯಾವುದೋ ಮೋಸ ಕಪಟ ಇರಲಿಲ್ಲ. ತಕ್ಕಡಿಯಲ್ಲಿ ವಜ್ರಗಳನ್ನ ತೂಕ ಮಾಡ್ತೀವಿ. ವಜ್ರ ನೋಡಿರ ನೀವು? ಸುಮ್ಮನೆ ಡೂಪ್ಲಿಕೇಟ್ ನೋಡೋದು ವಜ್ರ, ರಿಯಲ್ ವಜ್ರ ನೋಡಿ. ಅವಾಗ ಕುಲದೇವತೆ ಹೆಂಗಿತ್ತಂದ್ರೆ ಬೇಡಿದ್ದನ್ನ ಕೊಡ್ತಿದ್ದಂತ. ಯಾರಿಗೆ? ಶ್ರೀಕೃಷ್ಣ ದೇವರಾಯನಿಗೆ. ಬಹಳ ಗಮನ ಕೊಟ್ಟು ಕೇಳಬೇಕು. ಇನ್ನು ಕಟ್ಟಿ ಪ್ರಾರಂಭ ಆಗ್ತದೆ. ಹೀಗೆಲ್ಲ ಇರುವಾಗ ತನಗೆ ವಯಸ್ಸಾಗಿತ್ತಂತೇಳಿ ಹಳೆಯಾಗಿ ಏನ್ ಮಾಡ್ತಾರೋ ಅಧಿಕಾರವನ್ನ ಕೊಡ್ತಾರೆ. ಅಧಿಕಾರ ಕೊಟ್ಟಾಗ ಹಳೆ ಹೆಂಗ್ ಮಾಡ್ತಾನಂದ್ರೆ, ನನಗಿನ್ನು ದೊಡ್ಡ ಅಧಿಕಾರ ಸಿಗ್ತಲ್ಲ ಅಂತೇಳಿ ಅವನ ಹೃದಯದಾಗ ಅಹಂ ಅನ್ನೋದು ಬಂದುಬಿಡ್ತಾರೆ. ಅಹಂ ಅನ್ನೋದು ಬಂದಾಗ ಅವಾಗ ಏನ್ ಮಾಡ್ತಾನಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಈ
ಯಾರೇ ಹೇಳ್ರಿ? ಶ್ರೀಕೃಷ್ಣ ದೇವನ ರಾಯನ ಹಳೆ. ನೆನಪಿಟ್ಕೊಂಡು ಇವ್ರ ಪಾತ್ರಧಾರಿ ನೆನಪಿದ್ರೆ ನೀವು ಕಥೆ ಆಗ್ತದೆ. ಆ ಹಳೆ ಅಹಮ ಹೆಂಗ ಬರ್ತಂದ್ರೆ ಎಲ್ಲವನ್ನ ಅಲಕ್ಷ್ಯ ಮಾಡಕತ್ತ ಗರ್ವ ಅಂತ ಬರ್ತೈತಿ. ಒಂದೀಟ್ ಏನಾರು ಒಂದು 4 ತೊಲಿ ಬಂಗಾರ ಹಾಕೋದ್ರೆ ಹಿಂಗೆ ಹೋಗ್ತಿರ್ತಾರ, ಕಿವಿಗೆ ಒದರಿ ಕೇಳಂಗಿಲ್ಲ. ಹಂಗ ಆ ರಾಜ್ಯನಿಗೆ ಏನಾಗ್ತಂದ್ರೆ ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಹಂಗದಾರು ಹಿಂಗದಾರ ಅಂದ್ರೆ ಕಿಂಚಿತ ಭಾವನೆ ಅವನಲ್ಲಿ ಮದ ಹೊತ್ತಿತು ಅಂತ ಹೇಳ್ತಾರೆ. ನಾನು ಅನ್ನೋದು ಹೊತ್ತಿತು. ಆ ತಾಯಿ ಭಾಗ್ಯವತಿ ದೇವಿ ಅವಾಗ ಏನ್ ಹೇಳ್ತಾಳೆ ಅಂದ್ರೆ ನೋಡಪ್ಪ, ನಾನನ್ನ ಅಹಂಕಾರ ತೆಗೆದು ಹಾಕಂತ ಹೇಳ್ತಾಳೆ. ಹೆಂಗ್ ಹೇಳ್ತಾಳೆ ಅಂದ್ರೆ ಆ ರಾಯನ ಕನಸಿನಾಗ ಬರ್ತಾಳೆ. ರಾಯನ, ನೀನೆಲ್ಲ ಯುದ್ಧ ಮಾಡ್ಮೇಲೆ ಸಂಪತ್ತು ಗಳಿಸಕತ್ತಿಪ್ಪ, ಹಂಗ ಮಾಡಬೇಡ. ಶ್ರೀಕೃಷ್ಣ ದೇವರಾಯ ಹೆಂಗಿದ್ದಂದ್ರೆ ಬಹಳ ಭಕ್ತಿಯಿಂದ ಇದ್ದ, ದಿನನಿತ್ಯ ಪೂಜೆಯನ್ನ ಸಲ್ಲಿಸ್ತಿದ್ದ. ನಾ ಏನ್ ಹೇಳ್ತೀನಿ ಅದನ್ನ ರಾಜ್ಯವನ್ನು ನಡೆಸ್ಕೊತ ಹೋಗ್ತಿದ್ದ. ನೀ ಏನ್ ಮಾಡಂದ್ರೆ ಹಂಗ ರಾಜ್ಯವನ್ನು ನಡೆಸ್ಕೊಂತ ಹೋಗೊಂದಾಗ ಇವ್ ಹೆಂಗ ಅನಿಸ್ತಂದ್ರೆ ಅಲಕ್ಷ್ಯ ಮಾಡ್ತಾನ, ನಿರೀಕ್ಷೆ ಮಾಡ್ತಾನ. ಅದನ್ನೇನೋ ಏನೋ ಮಾಡಂಗಿಲ್ಲ, ಕೇರ್ ತಗೊಳಂಗಿಲ್ಲ. ಅಹಂ ಅನ್ನೋದು ಸಿಟ್ಟು. ಹೆಂಗ ಸಿಟ್ಟು ಅಂದ್ರೆ ಯಾರೇ ಬಂದರೂ ಸಹ ಸಿಟ್ಟಿನಿಂದ ಮಾತನಾಡೋದು, ಗುರುವಿನಿಂದ ಮಾತನಾಡೋದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ರಾಜ್ಯದ ಮಕ್ಕಳ ಇವ್ ಕೈ ಕಟ್ಟು. ಯಾರಿಗೆ ಗರ್ವ ಇತ್ತು? ಇಲ್ಲಿ ಕೈ ಕಟ್ಟಲ್ಲ. ಯಾರಿಗೆ ಗರ್ವ ಇತ್ತು? ಯಾರಿಗೆ? ಶ್ರೀಕೃಷ್ಣ ದೇವರಾಯನ ಗರ್ವ ಇರಲಿಲ್ಲ. ಅವನ ಹಳೆಯರಾಗಿರ್ತಕ್ಕಂಥ ರಾಮರಾಯನಲ್ಲಿ ಗರ್ವ ಇತ್ತು. ಬಹಳ ಶ್ರೀಕೃಷ್ಣ ದೇವರಾಯ ಹೆಂಗಿತ್ತಂದ್ರೆ ಬಹಳ ಒಳ್ಳೆಯವನಾಗಿದ್ದ. ಅವನ ಹಳೆಯನ ಅಧಿಕಾರಕ್ಕೆ ಬಂದ ಮೇಲೆ ಸಿಟ್ಟಿನ ಸ್ವಭಾವ. ಸಿಟ್ಟಂದ್ರೆ ಹೆಂಗಿರ್ತದ ಗೊತ್ತಂದ್ರೆ ನಮಗೂ ಸಿಟ್ಟು ಇರ್ತದ, ನಿಮಗೂ ಸಿಟ್ಟು ಇರ್ತದ. ಸಿಟ್ಟ ನಮ್ಮನ್ನ ನಮ್ಗೆ ಸುಡ್ತದ. ಸಿಟ್ಟ ಬೇರೆದವರ ಮನಸ್ಸನ್ನ ಹೊಡಿತದ. ಹೆಂಗ್ರಿ ಎಂಬ ಅವಕ್ಕೆ ಮುರಿತಿದ್ದಳು. ನಿಮ್ಗೆ ಹೇಳ್ತಾನೆ ಸಿಟ್ಟು ಹೆಂಗಿರ್ತದೆ. ಇಬ್ರು ಫ್ರೆಂಡ್ಸ್ ಇದ್ರು, ಗೆಳತಿಯರು. ಮುದುಕಿಯರ ಅಂತ ಗೊತ್ತೈತಿ. ಆ ಮುದುಕಿಯರು ಹೇಗಿದ್ರ ಕಟ್ಟಿ ಕೂತು ಮಾತಾಡ್ತಿದ್ರು. ಅದಕ್ಕೆ ಹೇಳ್ತಾರೆ, ಒಂದ್ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರ, ಓಣ್ಯಾಗ ಕಟ್ಟಿರ್ಬಾರ್ದು, ಕಟ್ಟಿಗೆ 4 ಜಡಿ ಕೊಂಡಿರ್ಬಾರ್ದು. ಊರಾಗ ಸರ್ಕಲ್ ಇರ್ಬಾರ್ದು, ಸರ್ಕಲ್ 4 ಜನ ಇರಬಾರ್ದು. ಯಾಕಂದ್ರೆ ಊರಾಗ ಸರ್ಕಲ್ದಾಗ 4 ಜನ ಯುವಕರು ನಿಂತಂದ್ರೆ ಆ ಊರಿಗೆ 4 ದಾರಿನ ಮಾಡ್ತಿದ್ರಂತ. ಓಣ್ಯಾಗ ಕಟ್ಟಿತ್ತಂದ್ರೆ ಕಟ್ಟಿಗೆ 4 ಜಡಿ ಅಂದ್ರೆ ಗೊತ್ತಾಗತ್ತೆ. 4 ಮಂದಿ ಹೆಣ್ಮಕ್ಳ ಕೂತ್ರಂದ್ರೆ ಒಂದಿದ್ರ ಬಾಗಿಲು 4 ಗಂಟೆ ಮಾಡ್ತಿದ್ರು ಅಂತ. ಈಗ ಹಿಂಗ 4 ಮಂದಿ ಕೂತ್ರಂದ್ರೆ ಅವ್ರು ಮಾತಾಡ್ತಿರ್ತಾರೆ ಬೇರೆದವ್ರ ಸುದ್ದಿ. ನೀವು ಗೊತ್ತಿರ್ತೀನೋ ಈ ಮನೆ ಓಡಿ ಹೋದ್ಲು ಹಂಗ ಕೇಳಿ ಹೋದ್ರೆ ಅಯ್ಯೋ ಇಕ್ಕೆರೆ ಸುದ್ದದಾಗ ಅಕ್ಕಿ ಅದ್ರಾಗ ಓಡಿ ಹೋದ ಮತ್ತೆ ಹೊರಗೆ ಇಬ್ರು ಕೂಡಿ ಅಕ್ಕೆರೆ ಅಕ್ಕಿ ಹಿಂಗದ ಏವ ಅಂತ ಮಾತಾಡ್ತಾರೆ. ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡಿ ಬಾಯಿ ಹೊಲಸಾಗಿರ್ತದ. ಅದನ್ನ ಕೇಳಿ ಕಿವಿ ಹೊಲಸಾಗಿರ್ತದ. ಅದನ್ನ ಎಲ್ಲವೂ ಜೀವನ ಮಾಡ್ಕೊಂಡು ಶರೀರ ಹೊಲಸಾಗಿರ್ತದ. ಇದೆಲ್ಲವೂ ಹೋಗ್ಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಗುರುವಿಗೆ ಶರಣಾಗಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ಅವಾಗ ನಮಗೆ ಮೋಕ್ಷ ಸಿಗ್ತದ ಅಂತೇಳಿ ತಾಯಿ ಹೇಳ್ಕೊಂತ ಬರ್ತಾರೆ. ಅಂತ ನಿಟ್ಟಿನಲ್ಲಿ ನಮಗೆ ಸಿಟ್ಟು ಇರಬೇಕು. ಎಷ್ಟಿರ್ಬೇಕು? ಉಗ್ದಾಗ ಉಪ್ಪಿನಕಾಯಿ ಸಿಟ್ಟು. ಆದ್ರೆ ಈ ಮುದುಕಿಯರ ಸಿಟ್ಟು ಹೆಂಗಿತ್ತು ನೋಡ್ರಿ. ಇಬ್ರು ಬಹಳ ಚಲೋನೇ ಇದ್ರು. ಅವ್ರ ಮೊದಲು ಗೆಳತಿಯರ ಚಲೋ ಇತ್ತು. ಒಬ್ಬಕಿ ಮೊಮ್ಮಗ ಪೊಲೀಸ್ ಆದ ಮೇಲೆ ಫಸ್ಟ್ನೇ ಪಗಾರದಾಗ ಆ ತಾಯಿ ಒಂದು ಬೋರ್ಮಾಳ ಮಾಡಿಸಿದ್ರು. ಬಹಳ ಗಮನ ಕೊಟ್ಟು ಕೇಳಿದ್ರೆ ನಿಮ್ಗೆ ಬೋರ್ಮಾಳ ಗೊತ್ತಾಗುತ್ತೆ. ಬಂಗಾರ ಬೋರ್ಮಾಳ ಮಾಡಿಸಿದ್ರು. ಈ ಮುದುಕಿ ಸುಮ್ಕೊಂಡ್ರಿ. ಯಾವಾಗ ಗೆಳತಿ ಬರ್ತಾಳೆ ಆ ಗೆಳತಿಗೆ ಯಾವಾಗ ಬೋರ್ಮಾಳ ತೋರಿಸಿನ ಅಂತೇಳಿ. ಯಾಕಂದ್ರೆ ಹೆಣ್ಮಕ್ಳು ಸ್ವಭಾವ ಹಂಗೆ ಇರ್ತದೆ. ಏನಾದ್ರು ಒಂದು ಸೀರೆ ತೋರಿಸಿದ್ರೆ ಊರೊಳಗೆ ಓಡೆಲ್ಲ ಅಡ್ಡಾಡ್ಕೊಂಡು ಬರ್ಬೇಕು. ಸೀರೆ ರೇಟ್ ಕೊಡ್ಬೋದು ಚಿಗೋತಾಳೆ. ಇದು ಕೇಟ ತೋರಿಸಿದ್ರೆ ಸಮಾಧಾನ. ಹಂಗ ಮುದುಕಿಗೆ ಯಾವಾಗ ಗೆಳತಿ ಬರ್ತಾರ, ಯಾವಾಗ ಬೋರ್ಮಾಳ ತೋರಿಸ್ಬೇಕಂತೇಳಿ ಅವಾಗ ಹೋಗ್ತಾಳೆ. ಒಳ್ಳೆಯಾಗ ಹೋಗಿ ಏನ್ ಮಾಡ್ತಾರಂದ್ರೆ ನನ್ನ ಮೊಮ್ಮಗ ಪಗಾರದಾಗ ಬೋರ್ಮಾಳ ಮಾಡಿಸಿದಾಗ ಅಂದ್ರು. ಈಗ ಕಡೆ ಕೆಂಪಾದು ನೋಡ್ರಿ. ಯಾರ ಬಿಲ್ಡಿಂಗ್ ಮನೆ ಮೇಲೆ ಮನೆ ಕಟ್ಟಿದ್ರೆ ಬಾಜು ಮನೆಯಾಗ ಹೊಟ್ಟ್ಯಾಗ ಬೀಳಿರ್ತಿದ್ರು, ಕಚ್ಚಿದ್ರು. ಬೆಂಕಿ ಹೊಟ್ಟ್ಯಾಗ ಬೆಂಕಿ ಬಿತ್ತಂತ. ಈ ಮುದುಕಿಗೆ ಕಣ್ಣು ಕೆಂಪದು, ಹೃದಯದಾಗ ಸಿಟ್ಟು ಉತ್ಪತ್ತಿ. ನಾನು ಹೆಂಗಾರು ಮಾಡಿ ಮುಂದಿನ ವರ್ಷ ಅಡ್ಯಾಪದ ಜಾತ್ರೆ ಅಂಗಳಿಗೆ ಬೋರ್ಮಾಳ ಮಾಡಿಸ್ಕೋಬೇಕಂತೇಳಿ 3 ಹೊತ್ತು
ಎಂಟು ಮೂರ್ತಿ ಕಟ್ಟಿ ಅಡಗಪ್ಪನ ಪಾದಕ್ಕೆ ಗುರುಗಳ ಪಾದಕ್ಕೆ ಕೆಪ್ಪ ಮನಸ್ಸಿಟ್ಟು ಕೈಕಿ ಅದನ್ನ ಸರ್ವನಾಶ ಮಾಡಂತ ತಿಳ್ಕೋಬೇಕು. ಆಕಿ ಬೋರ್ಮಾಳ ಮಾಡಿಸಿದ್ದು ತೋರಿಸ್ಬೇಕಲ್ಲ. ಸೂರ್ಯ ಉದಯ ಆಗೋದತ್ತ ನೋಡಿದ್ವಿ. ಹೊತ್ತೇರಿಗೆ ಬೋರ್ಮಾಳ ಮ್ಯಾಲ ಹಾಕೊಂಡು ಬಂದ್ರಿ ಓಣ್ಯಾಗ. ನೀವು ಹೊತ್ತೇರಿಗೆ ಏನ್ ಕೆಲಸ ಮಾಡ್ತಿರ್ತೀರಿ? ಬಾಂಡೆ ಹೋಗಿತಿರ್ತೀರಿ, ಉಗ್ಯಾನ ಹೋಗಿತಿರ್ತೀರಿ, ಕಸ ಮುಗಿಸ್ತಿರ್ತೀರಿ. ಅದಾದ ಸಮಯಕ್ಕೆ ಮುದುಕಿ ಬಂದು ಏನ್ ಮಾಡಿದ್ರೆ, ಹೇ ಬಸವ ಆರಾಮಾಗಿನ ತಂಗಿ, ನಿಮ್ಮ ಅತ್ತೆ ಏನ್ ಮಾಡಾಕತ್ತಾಳ, ನಿನ್ನ ಮಗ ಏನ್ ಮಾಡಾಕತ್ತಾನ, ನಿನ್ನ ಸೊಸಿ ಏನ್ ಮಾಡಾಕತ್ತಾಳ, ರಂಗೋಲಿ ಹಾಕಕತ್ತೀಯೇನ, ಚಾ ಕುಡಿಯಾಕತ್ತೀಯೇನ, ರೊಟ್ಟಿ ಮಾಡಾಕತ್ತೀಯೇನ, ಹಂಗನ ಹಿಂಗನ ಅನ್ಕೋತ ಓಣೆಲ್ಲ ಅಡ್ಡಾಡಿ ಹಿಂಗ್ ಮಾಡ್ಕೋತ ಹಿಂಗೆ ಎಲ್ಲ ಮಾಡ್ಕೋತ ಓಣೆಲ್ಲ ಅಡ್ಡಾಡಿರು. ಸಾಯಂಕಾಲ 7 ಆಯ್ತು. ಯಾರು ಒಬ್ರು ಆಕಿನ ಯಾವಾಗ ಮಾಡಿಸಿ ಬೋರ್ಮಾಳಕ್ಕೆ ಯಾರು ಕೇಳಿ ನಿಮ್ಗೆ ಸಿಟ್ಟು ಪಿತ್ತ ನೆತ್ತಿಗೆ ಈಗ ಹೆಂಗ ಇಲ್ಲಿ ಪುರಾಣ ನಡೆದತ್ತೋ ಈಗ ಬಂದು ಗುಡಿಸ್ಲಿ. ಆಕಿ ಗುಡಿಲಿ ಅಲ್ಲಿ ಮುದಿಕ್ ಏನ್ ಮಾಡಿಲ್ಲ ಅಂದ್ರ, ಯಾರೊಬ್ರು ಉಪವಾಸ ವನವಾಸ ಇದ್ದು ಒಂದು ಬೋರ್ಮಾಳ ಮಾಡಿಸಿನಿ, ಯಾರೊಬ್ರು ನನಗೆ ಕೇಳಲಿಲ್ಲ ಅನ್ನಕ್ಕೆ ಏನ್ ಮಾಡಿ ಬೆಂಕಿ ಪಟ್ನ ತಗೊಂಡು ಗುಡಿಸು ಕುರಿ ಹಚ್ಚಿದ್ಲಕ್ಕಿ. ಯಾರು ಗುಡಿಸುತ್ತ? ತಾನು ಗುಡಿಸುತ್ತ. ಅಲ್ಲಿ ಗುಡಿಸಲ ಕುರಿ ಹೆಚ್ಚೈತಂದ ನಾವು ಇವ್ ಕೊಂಡಿರ್ತೀವಲ್ಲ. ಎಲ್ಲ ಅಡಿಗೆ ಮನ್ಯಾಗ ರೊಟ್ಟಿ ಮಾಡುವಂತ ಬಸವ, ಲಿಂಗವ, ಮಂಗವ, ಸಂಗವ, ಬಸಪ್ಪ, ನಂಗಪ್ಪ, ಕರಿಯಪ್ಪ ಎಲ್ಲರೂ ಬಕೆಟ್ ತಗೊಂಡು ಓಡಿ ಹೋದ್ರು. ಹೇಗೆ ಬೆಂಕಿ ಆರ್ಸಕ್ ಗುಡಿಸಲ್ ಬೇಕಿತ್ತಿಲ್ಲ, ಆರ್ಸಕ್ ಓಡಿ ಹೋದ್ರು. ಆರ್ಸಕತ್ತಿದ್ರು. ಈಚೆ ಕಡೆ ಸಂಗವ, ಈಚೆ ಕಡೆ ಮಂಗವ ಇಬ್ಬರು ನಿಂತಿರು ಗೆಳತ್ಯಾರ. ಆ ಬೆಂಕಿ ಜಳಕ್ ಈ ಬಂಗಾರ ನಿಂಚಕಂತಿತ್ತು. ಅವ್ರಿಬ್ರು ಸಂಗವ ಮಂಗವ ಏನ್ ಮಾಡಿದ್ರಂದ್ರ, ಹೇ ಅಜ್ಜಿ ಈ ಬೋರ್ಮಾಳ ಯಾವಾಗ ಮಾಡಿಸಿ ಅಂತ ಕೇಳಿದ್ರಿ. ಅವಾಗ ಅಲೆ ಬುಗುಣಿ ಬೆಳಿಗ್ಗೆ ನಿನ್ನ ಮನೆಗೆ ರೊಟ್ಟಿ ಮಾಡೋ ಮುಂಡ ಕೂತು ಮಾತಾಡತ್ತಿದ್ನಿ, ಅವಾಗ ನೀ ಬೋರ್ಮಾಳ ಯಾವಾಗ ಮಾಡಿಸಿ ಅಂತ ಕೇಳಿದ್ದೆ ಅಂದ್ರ ನಾ ಯಾಕೆ ನನ್ನ ಗುಡಿಸಲು ಗುರಿ ಹಚ್ಕೊತಿದ್ನಿ ಅಂದ. ಹಂಗ ನಮ್ಮ ಹೃದಯದಾಗ ಸಿಟ್ಟಿರ್ಬೇಕು, ಊಟದಾಗ ಉಪ್ಪಿನಕಾಯಿ ಇರ್ಬೇಕು. ನೋಡಿ ನೀವು ಗಾಂಡಿ ಏನಾರು ಒಂದು ತಂದಂದ್ರ ಇವ್ರು ಸಿಟ್ಟು ಹೋಗಿ ಗೋವಾಡಿ ನಾಳೆಗೆ ಇರ್ತೈತಿ. ಯಾರ ಮನ್ಯಾಗ ಗೋವಾಡಿ ನೆಗ್ಗಿದ್ದು ಅಂದ್ರ ಆಕೆ ಸಿಟ್ಟು ಮಾಡ್ತಿರೋದು. ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಿರೋದು. ಯಾರ ಮನ್ಯಾಗ ಗೋವಾಡಿ ನೆಗ್ಗಿಲ್ಲೋ ಅವ್ರ ಮನ್ಯಾಗ ಯಾರು ಜಗಳ ಆಡಂಗಿಲ್ಲ, ಅವ್ರ ಮನ್ಯಾಗ ಸಿಟ್ಟು ಇರಂಗಿಲ್ಲ ಅಂತ ತಿಳ್ಕೋಬೇಕು. ಬಹಳ ಖುಷಿ ಆಗ್ತೈತಿ ನನಗೆ. ಯಾವುದೋ ಒಂದು ಊರಾಗ ಹೋದ್ರ 1 ದಿನಕ್ಕಲ್ಲ 15 ದಿನಕ್ಕೆ ಮಂದಿ ಕೊಡ್ತಿರ್ತಾರೆ. ನಿಮ್ಮ ಮನ್ಯಾಗ ಪೆಟ್ಟಿಗೆ ಬಂದು ಕೂತಿರಲ್ಲ, ದೊಡ್ಡ ದಾನ ಮಾಡಿದಂಗಿದ ನೀವೆಲ್ಲ ಗೊತ್ತೈತಿಲ್ಲ. ಟಿವಿ ಧಾರಾವಾಹಿ ಅದನ್ನ ಬಿಟ್ಟು ಬರೋದೈತಿಲ್ಲ, ಬಹಳ ಕಷ್ಟ ಅದ. ಅಂತ ನಿಟ್ಟಿನಲ್ಲಿ ಅಲ್ಲಿ ಹೆಂಗ ಸಿಟ್ಟಿತ್ತಂದ್ರೆ ಅವಂಗ ಎಲ್ಲರನ್ನ ಸರ್ವನಾಶ ಮಾಡುವಂತ ಸಿಟ್ಟು ಹೊಂದಿದ್ದ. ಒಮ್ಮೆ ಮಹಾರಾಜನ ಕನಸಿನಲ್ಲಿ ಬರ್ತಾಳ ತಾಯಿ. ಹೆಂಗಂದ್ರೆ ಅಹಂಕಾರ ಬುದ್ಧಿಯಿಂದ ಎಲ್ಲಾ ರಾಜ್ಯ ನನ್ನಲ್ಲಿ ಐತೆ ಅಂತ ಹೇಳಿ ಬಂಗಾರ ಚಪ್ಪಲಿಯನ್ನು ಮಾಡಿಸಿದ್ದಂತ ನೋಡ್ರಿ. ಅವ್ನು ಎಷ್ಟು ಅಹಂಕಾರ ಇರಬೇಕು. ಬಾಳ ಗಮನ ಕೊಟ್ಟಿದ್ದೇವೆ. ಬಂಗಾರ ಚಪ್ಪಲಿಯನ್ನು ಮಾಡಿಸಿದ ತಕ್ಷಣ ತಾಯಿಗೆ ಏನಾಯ್ತಂದ್ರೆ ಅಲ್ಲಿ ಅವಮಾನ ಆಗ್ತದೆ. ಅವಮಾನಿಗೆ ಏನ್ ಮಾಡ್ತಾರೆ ಅಂದ್ರೆ ತಾಯಿ ಜಗದಂಬೆ, ಇಲ್ಲಿ ನಾ ಈ ಸ್ಥಳದಾಗ ಇರಬಾರ್ದು, ಇಲ್ಲಿ ಹೊರಟೋಗ್ಬೇಕಂತ ಹೇಳಿ ಆ ರಾಜ್ಯನ ಕನಸಿನಲ್ಲಿ ದೇವಿ ಬರ್ತಾಳೆ. ಹೇ ರಾಜ, ನಾನು ಇಲ್ಲಿ ಇರೋದಿಲ್ಲ ಅಂತ ತಾಯಿ ಲಕ್ಷ್ಮಿ ತಾಯಿ ಹೇಳ್ತಾರೆ. ಭಾಳ ಗಮನ ಕೊಡ್ತಾರೆ. ನಮಗೂ ಕನಸು ಬೀಳ್ತಾವ. ಮನಿ ಮೇಲೆ ಮನಿ ಕಟ್ಟಿರ್ತೀವಿ, ಕಾರ್ ತಗೊಂಡಿರ್ತೀವಿ, ಬಂಗಾರ ಹಾಕೊಂಡಿರ್ತೀವಿ, ಕಣ್ಣ ಬಿಟ್ಟು ನೋಡ್ಬೇಡಿ ಅದ ಹರಕ ಚಾದಾಗ ಇರ್ತೀವಿ. ಇವ್ ನಮ್ಮ ಕನಸು. ಆದ್ರೆ ರಾಜನಿಗೆ ಹೆಂಗ ಕನಸು ಬಿದ್ದಿತ್ತಂದ್ರ ಸಾಕ್ಷಾತ್ ದೇವಿ ಬಂದು ಹೇಳ್ತಾಳ, ಈ ಅರಮನೆ ನಾ ಇರೋದಿಲ್ಲ. ಯಾಕ ತಾಯಿ ಅಂತ ಕೇಳಿದಾಗ, ನಿನ್ನ ಅಳ ಬಂಗಾರದ ಚಪ್ಪಲಿಯನ್ನು ಮಾಡಿಸಿದಾನ, ನನಗೆ ಅವಮಾನ ಮಾಡಿದಾನಂತ ಹೇಳಿ ಅಘೋರವಾಗಿ ನುಡಿಯನ್ನ ನುಡಿತಾಳ ತಾಯಿ ಜಗದಂಬೆ. ಮಕ್ಕಳು ಹೇಳ್ತಾರೆ, ಆ ಕ್ಷಣದಲ್ಲಿ ತಾಯಿ ನುಡಿಗಳನ್ನ ಕೇಳಿ ಅಲ್ಲಿ ಆ ಕನಸಿನಲ್ಲಿ, ರಾಜ್ಯನ ಕನಸಿನಲ್ಲಿ ಆ ನುಡಿಗಳನ್ನ ಕೇಳ್ತಾ ತಾಯಿ ಹೇಳ್ತಾ ಆಕೆ ಘಟಸರ್ಪವನ್ನ ತಾಳ್ತಾಳೆ. ಅಲ್ಲಿ ಕರ್ರಗ ಘಟಸರ್ಪವನ್ನ ತಾಳಿ ರೂಪವ
ಜಗದಂಬೆ ಮಹಾಲಕ್ಷ್ಮಿ ತಾಯಿ. ವಿಜಯನಗರ ಸಾಮ್ರಾಜ್ಯವನ್ನು ತೊರೆದು ಘಟಸರ್ಪವಾಗಿ ನದಿಗೆ ಹಾರಿ ಅಲ್ಲಿ ಭಯಾನಕ ಆ ಭೀಮಾ ತುಂಗಭದ್ರಾ ನದಿಯನ್ನ ಹಾರಿ ಭೀಮಾ ನದಿಯನ್ನು ಸೇರ್ತಾಳೆ. ಯಾರೋ ಮಹಾಲಕ್ಷ್ಮಿ ತಾಯಿ ಭಾಗಮನಕಟ್ಟಕ್ಕೆ. ಭೀಮಾ ನದಿಯನ್ನು ಸೇರಿದ ತಕ್ಷಣವೇ ಅಲ್ಲಿ ಏನಾಗ್ತದಂದ್ರೆ ಆಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಆ ಕಡೆ ಈ ಕಡೆ ಹೆಡಿ ತೆಗೆದು ನೋಡುವಾಗ ಒಂದು ಸಣ್ಣದ ಹಳ್ಳಿ ಗತ್ತರಿಗೆ ಹತ್ತಿರದಲ್ಲಿ ಒಂದು ದೊಡ್ಡದ ಒಂದು ಕಂಟಿ ಇತ್ತಂತ ನೋಡಿ. ಜಾಲಿ ಕಂಟಿ ತೆಗೆದತಿ ಮುಳ್ಳದ. ಆ ಗತ್ತರಿಗ ಗ್ರಾಮದಲ್ಲಿ ಭೂತ ಬಾಳೆಯ ಕಂಟಿ ಅಂತ ಕರಿತಿದ್ರ. ಈಗ ಅಲ್ಲಿ ಕಂಟಿ ಇಲ್ಲ ಅಂದ್ರೆ ಮನೆಯನ್ನ ಕಟ್ಟಿದಾರ. ಆ ಕಂಟಿ ನೋಡ್ತಾರ ತಾಯಿ, ನಾನು ಎಲ್ಲಿ ಹೋಗಿರ್ಲಿ ಅಂತ ಹೇಳಿ ದೊಡ್ಡ ವಿಶಾಲವಾದ ನದಿಯಲ್ಲಿ ಆ ತಾಯಿಗೆ ಹೆಡಿ ತೆಗೆದು ನೋಡುವಾಗ, ಆ ಕಡೆ ಈ ಕಡೆ ಹೆಡೆ ತೆಗೆದು ನೋಡುವಾಗ ಆ ಗತ್ತರಿಗೆ ಗ್ರಾಮದಲ್ಲಿ ಪಕ್ಕದಲ್ಲಿ ಒಂದು ಕಂಟಿಯನ್ನು ಕಾಣ್ತದ. ಆ ಕಂಟಿಯಲ್ಲಿ ಮಧ್ಯದಲ್ಲಿ ಹೋಗಿ ತಾಯಿ ಗುಪ್ತವಾಗಿ ಅಡಿದುಕೊಂಡಿರ್ತಾಳೆ. ಅದೇ ತಾಯಿ ಮುಂದೆ ಹೆಂಗೆ ಭಾಗ್ಯವಂತ ತಾಯಿ ಆಗ್ತಾಳೆ ಅಂದ್ರೆ ಅಲ್ಲಿ ಏನು ಮಾಡ್ತಾಳಂದ್ರೆ ಅಘೋರವಾದ ತಪಸ್ಸನ್ನ ಮಾಡ್ತಾಳೆ. ಯಾರೋ ಲಕ್ಷ್ಮೀ ತಾಯಿ. ಇಲ್ಲಿ ತನಕ ಇಷ್ಟ ಲಕ್ಷ್ಮಿ ಅಂತ ನೆನಪಿರ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನ ತರದ ಮ್ಯಾಲ ಅದೆಲ್ಲ ಏನಾಗ್ತದಂದ್ರೆ ತಾಯಿ ಹೋದ ಮ್ಯಾಲ ಹಾಳು ಕೊಂಬೆ ಆಗ್ತದೆ. ನೋಡ್ರಿ ಈ ಕಲ್ಲ ಐತಲ್ಲ, ಯಾರು ಮುತ್ತು ರತ್ನ ಮಾರೋದಿಲ್ಲ. ಈಗ ಆ ತಾಯಿ ಎಲ್ಲವನ್ನ ತೊರೆದ ಮ್ಯಾಲ ಅಲ್ಲಿ ಬಡತನ ಬರ್ತದ. ಅಲ್ಲೇ ಜಾಲಿ ಕಂಟಿ ಅಲ್ಲಿ ಪ್ರಾರಂಭ ಆಗ್ತದ. ಈ ತಾಯಿ ಬಂದ ಆ ಭೂತ ಬಾಳೆಯ ಕಂಟಿಯಲ್ಲಿ ಅಂದ್ರೆ ಗತ್ತರಗ ಗ್ರಾಮದಲ್ಲಿ ಆ ನದಿಯ ಪಕ್ಕದಲ್ಲಿ, ಆ ನದಿ ಪಕ್ಕದಲ್ಲಿ ಭೀಮಾ ನದಿ ಪಕ್ಕದಲ್ಲಿ ಆ ಜಾಲಿ ಕಂಟಿ ಒಳಗೆ ತಾಯಿ ಕುಂತು ಬಿಡ್ತಾರೆ. ಹಂಗ ಸುಮ್ಕೊಂಡ್ರದಲ್ಲೇ ಅಲ್ಲಿ ಏನ್ ಮಾಡ್ತಾರಂದ್ರೆ, ನಾವು ಯಾರಿಗಾದ್ರೂ ಒಲಿಬೇಕು, ಯಾರಿಗಾದ್ರೂ ದರ್ಶನ ಕೊಡಬೇಕಾದ್ರೆ ಏನ್ ಮಾಡ್ತಾರಂದ್ರೆ ಅಘೋರವಾದ ತಪಸ್ಸನ್ನ ಮಾಡ್ತಾರೆ. ಎಂತ ತಪಸ್ಸನ್ನ ಮಾಡ್ತಾರಂದ್ರೆ ಊಹೆ ಮಾಡಲಾರದಂತ ತಪಸ್ಸನ್ನ ಮಾಡ್ತಾರೆ. ನಾವಿಲ್ಲಿ ಕೂತ ಒಂದು ತಾಸು ಕೆಳಕ ಸಂಘ ಮುಂದೆ ಸರಿ ಹಿಂದೆ ಸರಿ ಮಾಡ್ತೀವಿ. ಆದ್ರ ಸಣ್ಣದೊಂದು ಕಂಟಿಯಲ್ಲಿ ಆ ಲಕ್ಷ್ಮೀ ತಾಯಿ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ. ಅದಕ್ಕೆ ಆ ಹೊಳೆಯ ಹತ್ತಿರದಲ್ಲಿ ಆಕೆ ವಾಸವಾಗಿರುತ್ತಾಳೆ. ಆ ಹೊಳೆ ಹತ್ತಿರದಲ್ಲಿ ಅದಕ್ಕೆ ಗಡ್ಡಿ ಲಕ್ಷ್ಮಿ ಅಂತ ಕರೀತಾರ. ಆಮೇಲೆ ಭೂತ ಬಾಳೆನ ಕಂಟಿ ಅಂತ ಕರೀತಾರ. ಇದು ಸಹ ಪವಿತ್ರವಾದ ಸ್ಥಳ ಅಂತ ಕರೀತಾರೆ. ಮತ್ತ ಅಲ್ಲಿ ಹೇಳ್ತಾರೆ, ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಗತ್ತರಿ ಗ್ರಾಮದವರು ಬಹಳ ಗತ್ತರಿ ಗ್ರಾಮದವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಮಾವಾಸ್ಯೆ ಅಲ್ಲಿ ಯಾರಂತ ಯಾರಿಗೂ ಗೊತ್ತಿರೋದಿಲ್ಲ, ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಮಾವಾಸ್ಯೆ ದಿನ ಅಂದ್ರೆ ಹೊಳಿ ದಂಡಿಗೆ ಪೂಜೆ ಮಾಡ್ತಾರೆ. ಗೊತ್ತೈತಿ ನಿಮ್ಗೂ ಕೂಡ ಒಂದು ಕಲ್ಲಿದ್ದು ಪೂಜೆ ಮಾಡ್ತಾ ಇರ್ತಾರೆ. ಹಂಗ ಅದೇ ಗ್ರಾಮದವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಗಡ್ಡಿ ಲಕ್ಷ್ಮಿ ಅಂತ ಹೇಳಿ ಹೊಳಿ ನಮ್ಮ ಊರೊಳಗೆ ಏರ್ಬಾರ್ದು ಅಂತ ಹೇಳಿ ಅದಕ್ಕೆ ದಿನನಿತ್ಯ ಪೂಜೆನ ಮಾಡ್ತಿದ್ರು. ಆ ಕಂಟಿ, ಆ ಜಾಲಿ ಕಂಟಿ ಪೂಜೆನ ಮಾಡ್ತಿದ್ರು. ಅಮಾವಾಸ್ಯೆ ದಿನ ದಾಸೋಹ ನಡೆಸ್ತಿದ್ರು, ಕೀರ್ತನೆ ಮಾಡ್ತಿದ್ರು, ಆ ಪೂಜೆಯನ್ನ ಸಲ್ಲಿಸ್ತಿದ್ರು. ಯಾರೋ ಗತ್ತಗಿ ಗ್ರಾಮದ ಎಲ್ಲ ಸದ್ಭಕ್ತರು ಸಲ್ಲಿಸ್ತಿದ್ರು. ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ತಾಯಿಯ ಯಾರಿಗೂ ತಿಳಿದೇ ಇರಲಿಲ್ಲ. ಅಂತ ನಿಟ್ಟಿನಲ್ಲಿ ಆ ಕಾಜಿನ ಕಂಬದಲ್ಲಿ ತಾಯಿ ಘಟಸರ್ಪವಾಗಿ ಕರುಳಂತಾಗಿರ್ತಂತ ಘಟಸರ್ಪವಾಗಿ ಅದೇ ಕಂಟಿಯಲ್ಲಿ ತಪಸ್ಸನ್ನ ಮಾಡ್ತಾರೆ. ನೋಡ್ರಿ, ಹಾವಾಗಿ ತಾಯಿ ಜಗದಂಬೆ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲೇ ತಪಸ್ಸಂದ್ರೆ ಹೆಂಗಂದ್ರ ಊಹೆ ಮಾಡಲಾರದಷ್ಟು ತಪಸ್ಸು ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಊಹೆನ ಮಾಡಕ್ಕಾಗೋದು ಸಾಗರದಷ್ಟು ಅಂತ ಹೇಳ್ತಾರೆ. ಹೆಂಗ್ ತಪಸ್ಸು ಮಾಡಿದ್ಲು, ಯಾವ ರೀತಿ ತಪಸ್ಸನ್ನು ಮಾಡ್ತಿದ್ಲು, ಇದಕ್ಕೆ ತಾಯಿ ಯಾರಿಗೆ ದರ್ಶನವನ್ನ ಕೊಡ್ತಿದ್ಲು ಅಂತ ಹೇಳಿದ್ರೆ ಭಕ್ತಿಯನ್ನು ಮಾಡಿದವ್ರಿಗೆ ಮಾತ್ರ ದರ್ಶನ ಕೊಡ್ತಿದ್ಲು ಅಂತ ನೋಡಿ. ತಾಯಿ ಹೆಂಗ ಭಕ್ತಿ ಮಾಡಿದವ್ರಿಗೆ ದರ್ಶನ ಕೊಡ್ತಿದ್ಲು ಅಂತ ಹೇಳಿ ಒಂದು ಗೀತೆಯನ್ನು ಕೇಳಿ ಮುಂದೆ ಚಿಂತೆ ಮಾಡ್ತೀನಿ ಎಲೆ ಮನವಿ ನಿನಗ ಯಾತರ ಸುಖವಿಲ್ಲ ಎಲೆ ಮನವಿ ಯಾತರ ಸುಖವಿಲ್ಲ ಎಲೆ
ಎಲೆ ಮನವೇ ಈಗೋ ಮೂರು ದಿನದ ಸೌತಿ ಕೆಳಮನವೇ ಇಲ್ಲ ಕರೆ ಇಲ್ಲೇ ಫಿಕ್ಸ್ ಆಗ್ತಾರೆ. ಇವತ್ತು ಅರ್ಧ ಗಂಟೆ ಹೇಳ್ತೇನೆ ಕುಂದಿರ್ತೀರಿ ಲೇಟ್ ಮಾಡಿಬಿಟ್ರೆ ನಿಮ್ಮ ಮನೆಗೆ ಹೋಗ್ತೀರಿ ಅಂದ್ರೆ ಮನೆ ಅಲ್ಲೇ ಇರ್ತಕ್ಕಂಥ ಏನಾದ್ರು ಮರ್ತಿದ್ದು ಬಂದಿದೆ. ಯಾಕೆ ಮಾತು ಹೇಳಾಕತ್ತೀನಿ ಅಂದರೆ ಸರಿಯಾಗಿ ನೀವು 7 ಗಂಟೆಗೆ ಬಂದ್ರೆ ಕರೆಕ್ಟ್ ನಾವು 9 ಗಂಟೆಗೆ ನೀವು ಬಿಡ್ತೇವೆ. ಎಷ್ಟು ಗಂಟೆಗೆ ರೀ ನೀವು ಅಂತೀರಿ, ನಿಮ್ಮ ತಾಯಿ ಹೇಳ್ಬೇಕು. ನೀವು ಈಗ ಹೇಳಿ ರಿಸಲ್ಟ್ ನಾನು ಇವತ್ತಿನ ಮಾಡ್ಕೊಂಡು ಮುಂದುವರಿತೀರಿ. ಎಷ್ಟು ಗಂಟೆಗೆ ಬರ್ತೀರಿ? ವಿಷಯ ಭಾಳ ಚಂದದ, ಊಹೆ ಮಾಡಲಾರದಷ್ಟು ವಿಷಯದ, ಹಿಂದೂ ಕೇಳಿರಬಾರ್ದು, ಮುಂದೂ ಕೇಳಕ್ಕೆ ಸಾಧ್ಯ ಇಲ್ಲ, ಮಧ್ಯದಲ್ಲಿ ಹೇಗೆ ಟೀ ಕುಡಿಯತ್ತದೋ ಹಂಗೆ ನಮ್ಮ ಬದುಕಿಗೆ ದಾರಿಯನ್ನು ತೋರಿಸೋದು ವಿಷಯ ಅದ. ಹೌದಾ? ಅಂತ ನಿಟ್ಟಿನಲ್ಲಿ ತಾವೆಲ್ಲ ನಾಳಿಂದ ನಾವು 7 ಗಂಟೆಗೆ ಬರ್ತೀವಿ ಅನ್ನೋ ಚಪ್ಪಾಳೆ ಇಲ್ಲೆತ್ತ ಬರಕತ್ತಾರೆ ಅಲ್ಲಿ ಹಿಂಗೆ ಬರುವ ತಾಯಂದ್ರೆ ಎಲ್ಲರೂ ಬರ್ತೀವಿ 7 ಗಂಟೆಗೆ ಜೋರಾಗಿ ಚಪ್ಪಾಳೆ ಎರಡು ಕೈ ಮಾಡಿ. ಈ ಹೆಂಗೆ ಚಪ್ಪಾಳೆ ತಟ್ಟಿದ್ರೆ ಹೇಳ್ರಿ, ಬಲಗೈ ಮ್ಯಾಲಿತ್ತು ಎಡಗೈ ಮ್ಯಾಲಿತ್ತು? ಎಲ್ಲಿ ಬಲಗೈ ಮ್ಯಾಲೆ ಎಡಗೈ ಕೆಳಗೆ. ತಾವೆಲ್ಲ ಲಿಂಗ ಪೂಜೆ ಮಾಡ್ಕೊತೀರಿ, ಲಿಂಗ ಎಡಗೈ ಮೇಲೆ ಇಟ್ಕೋತೀರಿ, ಎಡಗೈ ಬಲಗೈ ಹೋಗಿ ಹಿಂಗ ಚಪ್ಪಾಳೆ ಹಾಕಿ ಹಂಗ ಅಡ್ಯಾಪದಾಗ ನಿನ್ ಮೇಲೆ ಆನೆ ಮಾಡಿ ಹೇಳ್ತೀನಿ. ಏನ್ ಮಾಡು, ದಿನನಿತ್ಯ ನಾ 7 ಗಂಟೆಗೆ ಅಂದ್ರೆ ರೆಡಿಯಾಗಿ ಬರ್ತು 15 ದಿನಗಳ ಕಾಲ ಅಂತ ಹೇಳಿ ಆನೆ ಮಾಡಿ ದೇವ್ರ ಮೇಲೆ ಇಲ್ಲಿ ನೀವು ಮಾತಾಡ್ಬೇಡಿ. ಹಂಗ ನಾನು ನಿಮ್ಗೆ ಯಾಕೆ ಚಪ್ಪಾಳೆ
ಏನಾಗ್ತದ ಅಂತ ಹೇಳಿ ಮುಂದೆ ನೋಡೋಣ ಅಂತ ಹೇಳ್ತಾ ವಿಶೇಷವಾಗಿ ಅಲ್ಲಿ ಭಗವಂತ ಏನ್ ಹೇಳ್ತಾನಂದ್ರೆ ಸದಾ ಕಾಲ ಮನುಷ್ಯನಿಗೆ ಅಹಂಮಂಡ ಇರಬಾರ್ದು ಅಂತ ಹೇಳ್ತಾರೆ ತಾಯಿ. ನೀವು ಮಾತಾಡಕ್ ಮೈ ಕೊಟ್ಟು ಅನ್ಸಬೇಡ ನಾ ಎಲ್ಲಿ ಬಿಟ್ಟಿದ್ದೆ. ಮನುಷ್ಯನಿಗೆ ಅಹಂಮಂಡ ಇರಬಾರ್ದು, ಅಹಂಕಾರ ಇರಬಾರ್ದು. ಅಂಥವರಿಗೆ ತಾಯಿ ಏನ್ ಮಾಡ್ತಾಳಂದ್ರೆ ಎಲ್ಲ ಬಣ್ಣ ತೊರೆದು ಹೋಗ್ತಾಳ ಅಂತ ಹೇಳ್ತಾರೆ. ಹೆಂಗ್ರಿ ಮರ ಈಗ ನೀವೊಂದು ಕೆಲಸ ಮಾಡ್ತೀನಿ ನಾಳೆಯಿಂದ. ಈ ಆಟೋ ತರಬೇಕಾದ್ರೆ ನಾವು ಯಾವಾಗ ಮಹಾಮಂಗಳಾರತಿ ನೀವು ಬರೋದು ನಾಳೆ ಮಾಡ್ತೀನಿ ಅವಾಗ ಹತ್ತಿಕೊಂಡು ನಾಳೆ ಏನ್ ಹೇಳತ್ತಿದ್ದೀನಿ. ನಿಮ್ಗೊಂದು ಮಾತು ಹೇಳ್ತೀನಿ ತಾಯಂದ್ರೆ ಗಮನ ಕೊಟ್ಟು ಕೇಳಿ. ನಿಮ್ಗೆ ಯಾರು ಹೇಳೋರು ಬಿಟ್ಟಾರ ನನಗೆ ಗೊತ್ತಿಲ್ಲ. ನಿಮ್ಗೆ ಹೇಳೋದು ಏನಂದ್ರೆ ಮನೆ ಮೊದಲ ಪಾಠಶಾಲೆ ಮೊದಲಿಗೆ ಹೇಳೇನಿ. ಇಲ್ಲಿ ಬಂದು ಭಾಳ 2 ತಾಸಕ್ಕ 2.5 ತಾಸು ಅಷ್ಟೇ ಕಾರ್ಯಕ್ರಮ ನಡೀತದೆ. ನೀವು ಬಂದು ಸುಮ್ ಕುಂತು ಕೇಳಿದ ಸರಿ ಆದ್ರೆ ಒಂದಾನೊಂದು ಟೈಮ್ನಾಗ ನಿಮ್ಮ ಮನೆಗೆ ಏನಾದ್ರು ದೀಪ ಆರಾಕತ್ತಿತ್ತಂದ್ರೆ ಓಡಿ ಬಂದ 50 ತಾಸು ದೀಪವನ್ನು ಹಚ್ತಾನೆ ನೆನಪಿರೋರು ಕೂತ್ಕೊಂಡ್ರೆ. ನೀವು ಯಾರು ಸುಮ್ಮ ಕುಂಡ್ರಲಿಲ್ಲ ಅಂದ್ರೆ ಸಣ್ಣ ಹುಡುಗರು ನಿಮ್ಮ ಮಕ್ಕಳು ನಿಮ್ಮ ಜೊತೆ ಕರ್ಕೊಂಡು ಕೂಡ್ಬೇಕು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದೊಂದು ಊರಿಗೆ ನಾವು ಪ್ರವಚನ ಸಣ್ಣ ಸಣ್ಣ ಮಕ್ಕಳು ಗಿಡದಾಗ ಹತ್ತಿ ಕೆಳಗೆ ಬಿದ್ದು ಸತ್ತವರು ನೋಡಿದ್ದೇವೆ. ಸುಮ್ ಯಾಕೆ ಕುಂಡ್ರಬೇಕಂದ್ರೆ ಸುಮ್ ಕುಂತು ಬಿಡಬೇಕು. ಅದೊಂದು ದೊಡ್ಡ ಭಗವಂತನ ಗಿಫ್ಟ್, ಅದು ದೊಡ್ಡ ಗಿಫ್ಟ್ ಕೊಟ್ಟರು ಭಗವಂತ. ನಿಮಗೆ ಏನು ಕೇಳಂಗಿಲ್ಲ. ಯಾರು ಸುಮ್ ಕೂತು ನನ್ನ ಅಂಗಳದಾಗ ಸುಮ್ ಕೂತು ಕೇಳ್ತಾರಲ್ಲೋ ಅವ್ರು ಒಳ್ಳೆದ ಬೇರೆ ಫಲ ಕೊಡ್ತು ನನ್ನ ಮಾತಾಡೋ ಶಕ್ತಿ ಇರ್ತದೆ. ಎಷ್ಟು ನೀವು ಸೈಲೆಂಟ್ ಆಗಿರ್ತೀರೋ ಹಂಗೆ ಸೈಲೆಂಟ್ ಆಗಿ ತಾಯಿ ನೀವು ಬೇರೆ ಫಲ ಕೊಡ್ತಾಳೆ ಅಂತ ಹೇಳ್ತಾ ನಮ್ಮಲ್ಲಿ ಮುಗ್ಧತೆ ಇರಬೇಕು ಅಂತ ಹೇಳ್ತಾಳೆ ತಾಯಿ. ಹೆಂಗ್ರಿ ಮಾತು ಅಹಂಕಾರ ಬುದ್ಧಿ ಬರ್ತದ ಭಗವಂತ ಏನ್ ಶಿಕ್ಷೆ ಕೊಡ್ತಾನ. ಅಲ್ಲಿ ರಾಮರಾಯನ ಏನ್ ಮಾಡಿದ್ರೆ ಅಹಂ ಬುದ್ಧಿ ತೋರಿಸಿದ ಇಡೀ ರಾಜ್ಯ ಏನಾಯ್ತು ಕೊಂಪೆ ಆಯ್ತು, ಹಾಳು ಕೊಂಪೆ ಆಯ್ತು. ರಾಜ್ಯವನ್ನ ತೊರೆದು ಹೋದ್ನು. ಅಲ್ಲಿ ಎಲ್ಲ ಏನಾಯ್ತು ಜಾಲಿ ಕಂಟಿ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರು. ಮುತ್ತು ರತ್ನ ಬೆಳೀತಿರ್ತಕ್ಕಂಥ ಮಾರುಕಟ್ಟೆ ಇರ್ತಕ್ಕಂಥದ್ದು ಏನಾಯ್ತು ಎಲ್ಲವೂ ನಾಶ ಆಯ್ತು. ಹಂಗ ಅಲ್ಲಿ ಏನ್ ಹೇಳ್ತಾರಲ್ಲ ತಾಯಿ ಎಲ್ಲವನ್ನ ತೊರೆದು ಮಕ್ಕಳು ಯಾರು ಅಹಂ ಬುದ್ಧಿ ತೋರಿಸ್ತಾರೋ ಯಾರು ಸಿಟ್ಟಿಗೆ ಸ್ವಭಾವ ಇರ್ತಾರೋ ಅಂಥವ್ರಿಗೆ ನಾನು ಒಳೆಯೋದಿಲ್ಲ ಅಂತ ಹೇಳ್ತಾರೆ. ಮುಗ್ಧ ಭಕ್ತಿ ಇದ್ದವರಿಗೆ ಮಾತ್ರ. ಯಾರ ಭಕ್ತಿಯನ್ನ ಮಾಡ್ತಾರ ಅಂದ್ರೆ ಭಕ್ತಿ ಹೇಗಿರ್ಬೇಕಂದ್ರೆ ನಿಷ್ಕಾಮ ಭಕ್ತಿ ಇರ್ಬೇಕಂತ ಹೇಳ್ತಾರೆ. ಭಕ್ತಿ ಒಳಗೆ 2 ಪ್ರಕಾರ ಅದ. ಒಂದು ಸಕಾಮ ಭಕ್ತಿ, ಒಂದು ನಿಷ್ಕಾಮ ಭಕ್ತಿ ಅಂತ ಹೇಳ್ತಾರೆ. ಸಕಾಮ ಭಕ್ತಿ ಅಂದ್ರೆ ಏನಂದ್ರೆ ಕೊಟ್ಟು ವರ ಪಡ್ಕೊಳ್ಳೋದು. ಅಂದ್ರೆ ಕೊಟ್ಟು ವರ ಪಡ್ಕೊಂಡ್ರೆ ಹೇ ಯಡಿಯೂರಪ್ಪ ಮುಂದಿನ ವರ್ಷ ನನ್ನ ಮಗ ಗೌರ್ಮೆಂಟ್ ಜಾಬ್ ಆತಂದ್ರೆ 1 ಲಕ್ಷ ರೂಪಾಯಿ ನಿಮಗೆ ದಾನ ಮಾಡ್ತೀನಿ. ಇದೇನಿದು ಸಕಾಮ ಭಕ್ತಿ ಅಂದ್ರೆ ಲಂಚ ಕೊಟ್ಟು ವರ ಪಡೆಯೋದು. ಇನ್ನು ನಿಷ್ಕಾಮ ಭಕ್ತಿ ಅಂದ್ರೆ ಸುಮ್ ಸೇವಾ ಮಾಡೋದು. ಆ ಭಗವಂತ ಕೋಟಿ ಬೀದಿ ಸುಮ್ ಸೇವಾ ಮಾಡೋದು ಇದಕ್ಕೆ ನಿಷ್ಕಾಮ ಭಕ್ತಿ ಅಂತ ಹೇಳ್ತಾರೆ. ಹಿಂಗ ಭಕ್ತಿ ಬಗ್ಗೆ ಗುರುಗಳು ಮಾತಾಡುವಾಗ ಒಬ್ಬ ಹಿರಿಯ ಕಟ್ಟಿ ಕೂತಿದ್ರು. ಬಹಳ ಗಮನ ಕೊಟ್ಟು ಕೇಳಿ. ಆ ಹಿರಿಯ ಅಂದ ನಮ್ಮ ಊರಾಗ ಬಹಳ ದೇವ್ರು ಅದಾವ. ಯಾವ ದೇವ್ರು ಭಕ್ತಿ ಮಾಡಿದ್ರೆ ವೇಗವಾಗಿ ಫಲ ಕೊಡ್ತೈತಿ ಅಂತ ವಿಚಾರ ಮಾಡಕತ್ತ. ನೀವು ಗಮನ ಕೊಡ್ತೇವೆ. ಊರಾಗ ಬಹಳ ದೇವ್ರು ಇರ್ತಾವ. ಓಣಿಗೊಂದು ದೇವ್, ಬೀದಿಗೊಂದು ದೇವ್. ಯಾಕಂದ್ರೆ ದೇವರಿಗೆ ನೀವೆಲ್ಲ ಅನ್ಕೊಂತಿರ್ಬೇಕು. ದೇವ್ರು ಯಾಕೆ ಹಂಗಾದ್ರು ಅಂದ್ರೆ ನಮ್ಮ ಮನಸ್ಸ ಚಂಚಲ ಆಗತ್ತೆ. ಹಿಂಗ ದೇವರ ವ್ರತ ಮಾಡ್ತಿರ್ತೀವಿ. ವರ್ಷಾಡಿ ವಾರ ವರ ಕೊಡ್ತಿರಂಗ ಇನ್ನೇನು ವರ ಕೊಡ್ತಿರ್ತಾರ ಅಟ್ರೋ ನಿಮ್ಮ ಮನಸ್ಸು ಬದಲಾಗಿ ಹಾರ್ಮೋನ್ ನೋಡಿ ಹೋಗಿರ್ತದೆ. ಆಕೆ ದ್ಯಾವ ಸುಳ್ಳು ಕುಡಿದ್ರೆ ಆಕೆ ಸಿಟ್ಟು ಬರ್ತದೆ. ಸಡನ್ ಆಗಿ ಫೋನ್ ಮಾಡ್ತಾಳೆ. ಯಾರಿಗೆ? ಹನುಮಂತ ನಿಮ್ಗೆ ಅಡ್ಡ
ಫೋನ್ ಇಲ್ಲ, ಅಕ್ಕಿಗೂ ಫೋನ್ ಅದ, ಬೇರೆ ಫೋನ್ ಅದ. ಏ ಹನುಮಂತ ನಾಳೆ ವರ ಕೊಡ್ಬೇಕು ಅನ್ನೋದ್ರೊಳಗೆ ಆಕೆ ಮನಸ್ಸು ಬರೋದು ಮನೆ ವಿಚಾರ ಮಾಡಿ ವರ ಕೊಡಂತ ಅವು ಎಲ್ಲ ಮಾತಾಡ್ತದೆ. ಅಂತ ನಿಟ್ಟಿನಲ್ಲಿ ಆ ವ್ಯಕ್ತಿ ಏನ್ ಮಾಡಿದಂದ್ರೆ ಯಾವ ದೇವ್ರ ಭಕ್ತಿ ಮಾಡಿದ್ರೆ ವರ ಕೊಡ್ತಾರೆ. ಈ ಭೂಮಿ ಮೇಲೆ 333 ಕೋಟಿ ದೇವರು ಹೆಸರು ನೆನಪಿರಂಗಿ. ಅಂತ ದೇವರಲ್ಲಿ ಬಲಿಷ್ಠವಾದ ಸ್ಟ್ರಾಂಗ್ ದೇವರು ಯಾವುದು ಅಂತ ವಿಚಾರ ಮಾಡಿದಾಗ ಅವಾಗ ಒಂದು ನೆನಪಾಗಿದೆ ಯಾವ್ದಂದ್ರೆ ಎಲ್ಲವನ್ನ ವಿಘ್ನವನ್ನ ದೂರ ಮಾಡುವಂತ ಶಕ್ತಿ ಯಾರಿಗೆ ಕೊಟ್ಟಾರ? ಗಣಪತಿ ಕೊಟ್ಟಾರ. ಮೊದಲನೇ ಸ್ಥಾನವನ್ನ ಗಣಪತಿ ಕೊಟ್ಟ. ಗಣಪತಿ ಕೊಟ್ಟಾಗ ನಾವು ವಿಚಾರ ಮಾಡಿದ ಎಲ್ಲಾ ದೊಡ್ಡ ದೇವ್ರಿಗಿಂತ ದೊಡ್ಡ ದೇವ್ರು ಇವಾಗಾನ, ಬೇಡಿ ಫಲ ಕೊಡ್ತಾನ, ಏನೆಲ್ಲ ಕೇಳ್ಕೊಂಡ ಕಷ್ಟಗಳನ್ನು ದೂರ ಮಾಡ್ತಾನ ಅಂತೇಳಿ ಆ ಒಬ್ಬ ಹಿರಮನುಷ್ಯ ಏನ್ ಮಾಡಿದಂದ್ರೆ ಪ್ಯಾಟಿಗೆ ಹೋಗಿ ಒಂದು ಗಣಪನ ಬಹಳ ಗಮನ ಕೊಟ್ಟಿರ್ತೀವಿ. ಪ್ಯಾಟಿಗೆ ಹೋಗಿ ಒಂದು ಗಣಪನ ತಂದಿದ್ದ, ಪೂಜೆ ಮಾಡ್ಬೇಕಂತಂದ ಟೇಬಲ್ ಮೇಲೆ ಇಟ್ಟು ಬಹಳ ಲಕ್ಷ ಕೊಟ್ಟರು. ಇದು ನಿನ್ನ ಜೀವನ ಕಳ್ವಡಿಸ್ತದ. ಟೇಬಲ್ ಮೇಲೆ ಗಣಪನ ಇಟ್ಟ, ಹೂವಿನ ಹಾರ ಹಾಕಿದ, ಮುಂದ ಉಂಡಿ ಚಿರುಮಾರಿ ಅದಕ್ಕೆ ಏನು ಬೇಕು ಗರಿಗಡಬ ಕಡಬ ಎಲ್ಲ ಇಟ್ಟಿದ್ರು. ಕೈಯ ಗಂಟಿತ್ತು, 2 ಉದುರು ಕಡಿ ತಗೊಂಡ. ಇನ್ನೇನು ಭಕ್ತಿ ಮಾಡಿದ್ರ ಗಜಾನನ ಭೂತ ಗಣಾದಿ ಸೇವಿತಮ್ಮ ಅನ್ನಕತ್ತಿದ್ದ. ಮನೆಯಾಗ ಜಂತ್ಯಾಗಿ ಇಲಿ ಸಡನ್ ಆಗಿ ಓಡಿ ಬಂದ ಉಂಡಿ ತಗೊಂಡು ಓಡಿ ಹೋಗ್ತಾ. ನಾ ಎಷ್ಟು ಮಾಡದನ್ನ ಗಣಪನ ಅಂಜಿಸಿ ಇಲಿ ಉಂಡಿ ತಗೊಂಡು ಹೋಗ್ತೈತೆ ಅಂದ್ಮೇಲೆ ದೊಡ್ಡ ದೇವ್ರ ಗಣಪನ ಅಂತ ಹೇಳಿ ಇಲಿ ದೊಡ್ಡ ದೇವ್ರ ಅಂತೇಳಿ ಇಲಿ ಪೂಜೆ ಮಾಡಾಕತ್ತಾರೆ. ಯಾರೋ ಕಾಲು ಕಟ್ಟಿ ಅದಕ್ಕೆ ಹೂವಿನ ಹಾರ ಹಾಕಿ ಅದಕ್ಕೆ ಇವತ್ತಿ ಕುಂಕುಮ ಹಚ್ಚಿ ಉದುರು ಕಡ್ಡಿ ಭಕ್ತಿಯಿಂದ ಬೆಳಗಾಕತ್ತಿದ್ದ. ಮನೆಯಾಗ ಒಂದು ಬೆಕ್ಕಿತ್ತು. ಆ ಬೆಕ್ಕು ಏನ್ ಮಾಡಿತ್ತಂದ್ರ ಇಲಿ ಕಂಡ ತಕ್ಷಣ ಭೇಟಿ ಆಗ್ತಿತ್ತು. ಸಡನ್ ಆಗಿ ಏನ್ ಮಾಡ್ತಿ ಟೇಬಲ್ ಮೇಲೆ ಜಿಗುತ್ತ ಬೆಕ್ಕ ಇಲಿ ತಗೊಂಡು ಓಡಿ ಹೋಗ್ತು. ತೆಗಿತೀನಿ ಬಡ್ಕೊತ ನಾ ಎಷ್ಟು ಮಾಡೋದನು. ಚಿಂಚಲಿ ಮಾಯಣ ವಾಹನ ಬೆಕ್ಕು ಬಂಗಾರ ಬೆಕ್ಕ ಮಾಡಿಸಿಟ್ಟು ಬೆಕ್ಕ ಕೊಂದು ಪಾಪ ಪರಿಹಾರ ಆಯ್ತು. ಒಬ್ಬ ಮನುಷ್ಯನ ಕೊಂದು ಪಾಪ ಪರಿಹಾರ ಆಗ್ತಿತ್ತು. ಆಗ ಬೆಕ್ಕ ನೋಡಿ ಮನೆಯಾಗಂತೀರಿ ಬೆಕ್ಕ ಕೊಂಡ್ರು ದೊಡ್ಡ ಪಾಪ ಆಗ್ತೈತಿ. ಚಿಂಚಲಿ ಮಾಯಣ ಮನೆಯಾಗ ಇಟ್ಕೊಂಡ ಇವ್ರನ್ನೆಲ್ಲ ಪೂಜೆ ಮಾಡಾಕತ್ತಂತ ಹೇಳಿ ಏನ್ ಮಾಡಾಕತ್ತಿದ್ದ ಬೆಕ್ಕ ಪೂಜೆ ಮಾಡಕ್ ಪ್ರಾರಂಭ ಮಾಡಿದ. ಬೆಕ್ಕ ಪೂಜೆ ಪ್ರಾರಂಭ ಆಗಿತ್ತು. ಮನೆಯಾಗ ಒಂದು ನಾಯಿ ಇತ್ತು. ಆ ಸಡನ್ ಆಗಿ ಏನ್ ಮಾಡ್ತಿದ್ದ ಬೆಕ್ಕ ನೋಡಿದ ತಕ್ಷಣ ನಾಯಿ ಬಾಯಿ ತೆಗೆದ ಬುರ್ರ ಅನ್ನದ ತಗೊಂಡು ಓಡಿ ಹೋಗ್ತು. ಅರೇ ನಾ ಎಷ್ಟು ಮಾಡೋದನು ನನಗೆ ಜ್ಞಾನ ಇಲ್ಲ ಅಂತ ಬೇಕೊಳಕತ್ತಾನ. ತಾನ ಬೇಕೊಳ ಶ್ರೀಶೈಲ ಮಲ್ಲಿಕಾರ್ಜುನನ್ನ ಮನೆಯಾಗ ಇಟ್ಟುಕೊಂಡು ಮಲ್ಲಯ್ಯ ಮಾಡ ಹೋಗಿ ಏ ಮಲ್ಲಯ್ಯನ ಒದಿಬೇಡ, ಮಲ್ಲಯ್ಯನ ಬೇಯಬೇಡ, ರೊಟ್ಟಿ ಹಾಕತ್ತೈತಿ. ಶ್ರೀಶೈಲ ಮಲ್ಲಿಕಾರ್ಜುನನ ಮನೆಯಾಗ ಇಟ್ಕೊಂಡ ನಾನು ಇವನ್ನೆಲ್ಲ ಸೇವೆ ಮಾಡಾಕತ್ತನೋ ಭಕ್ತಿ ಮಾಡಾಕತ್ತನ ಅಂತ ಹೇಳಿ ಮಲ್ಲಯ್ಯನ ಪೂಜೆ ಮಾಡಾಕತ್ತಿದ್ದ. ಯಾರು? ಆ ಭಕ್ತ. ಮಲ್ಲಯ್ಯ ಪೂಜೆ ಮಾಡುವಾಗ ಕೊಳ್ಳಾಗ ಹಾರ ಹಾಕಿದ್ದ, ಟೇಬಲ್ ಮೇಲೆ ಕುರ್ಸಿದ, ಮನ್ಯಾಗ ಹೆಂಡತಿ ಒಲಿ ಮೇಲೆ ಕೂತ ಒಲಿ ಊದಿ ರೊಟ್ಟಿ ಮಾಡಾಕತ್ತಿ. ನೋಡ್ರಿ ಆಗಿನ ಕಾಲದಾಗ ಒಲಿ ಊದಿ ರೊಟ್ಟಿ ಮಾಡ್ತಿದ್ರು. ಹೌದಿ? ಕೈ ಸುಟ್ಕೊಂಡು ಕಣ್ಣೀರು ಹುಗ ಬಳಸ್ಕೊಂಡು ಹೀಗೆಲ್ಲ ಸೇವೆ ಮಾಡ್ತೀರಿ. ಈಗಿನ ಕಾಲದಾಗ ಹಂಗೆ ಹೋಗಿದ್ರಿ ಅಮ್ಮ. ಒಲಿಗಿದ್ರೆ ಹೆಣ ಕೊಡೋದಿಲ್ಲ, ಒಲಿ ಇದ್ರೆ ಹೆಣ ಕೊಡಂಗಿಲ್ಲ. ನೋಡ್ರಿ ಭಾಳ ಗಮನ ಕೊಡ್ತೀರಿ. ಆಗಿನ ಕಾಲದಾಗ ಒಲಿ ಊದಿ ಒಲಿ ಮೇಲೆ ಎಲ್ಲ ಮಗಲ ಮಾಡ್ತಿದ್ರು. ಎಲ್ಲ ಕೆಲಸ ಒಲಿ ಮೇಲೆ. ಅವಾಗ ಗ್ಯಾಸ್ ಅನ್ನೋದು ಇದ್ದಿದ್ದಿಲ್ಲ. ಅವಾಗಿನ ಒಲಿ ಮೇಲೆ ರೊಟ್ಟಿ ತಿಂದ ದೊಡ್ಡ ದೊಡ್ಡ ಕಲ್ಲು ಎತ್ತಿ ಉಗಿತಿದ್ರು. ಈಗ ಗ್ಯಾಸ್ ಮೇಲೆ ರೊಟ್ಟಿ ತಿಂದ ಒಂದು ಕೊಡ ನೀವು, ಅದು ಪ್ಲಾಸ್ಟಿಕ್ ಕೊಡ. ನೀವು ತವ್ರ ಮನೆಯಿಂದ ತಂದಿರ್ತೀರಿ ಯಾವ್ದಾರ ತಾಂಬೂರ್ ಕೊಡ. ಒಂದಿನ ನಿನ್ನ ಗಂಡ ಹೊತ್ಕೊಂಡು ಬಂದಾರ ಮೂಲ್ಯಾಗ ಕೂತೈತಿ. ಯಾಕ? ಗ್ಯಾಸ್ ಮ್ಯಾಗಿನ ರೊಟ್ಟಿ ತಿಂದು. ಆದರೆ ಆ ತಾಯಿ ಕಷ್ಟಪಟ್ಟ ಹುಗ ಬಡಿಸ್ಕೊಂಡು ಕಣ್ಣಾಗ ನೀರು ತಕ್ಕೊಂತ ಏನ್ ಮಾಡಿ ರೊಟ್ಟಿ ಮಾಡತ್ತಿದ್ಲು. ಆ ರೊಟ್ಟಿ ಬುಟ್ಟಿಯಾಗಿನ ರೊಟ್ಟಿ ನಾಯಿ ಕಣ್ಣಿಗೆ ಬಿತ್ತು. ನಾಯಿ ಕಣ್ಣಿಗೆ ಬಿತ್ತು. ಆ ನಾಯಿ ಏನ್ ಮಾಡಿತ್ತಂದ್ರ ಒಮ್ಮೆ ಸಡನ್ ಆಗಿ ಒಲಿ ಕಡೆ ಓಡಿ ಹೋಗಿ ರೊಟ್ಟಿ ಬುಟ್ಟಿಯಾಗಿನ ರೊಟ್ಟಿ ಎಷ್ಟು ಬಾಯಿಗೆ ಬರ್ತದ ಅಷ್ಟು ಹಿಡ್ಕೊಂಡು
ಓಡಿ ಹೊಡ್ಲಿತ್ತು ಹೆಣ್ಣು ಕೆಣ್ಣಿದ ಸಿಟ್ಟು ಪಿಟ್ಟು ನೆತ್ತಿಗೆ ಅಲ್ಲೇ ಒಡಗಾಟಿದ್ದು ಸರ್ ಬಿಟ್ಟು ಬಡ್ದು ಯಾರ ನಾಯಿ ಬಂದು ಅವಾಗ ಅಂದವ ಮಾಲಕ ನಂಗೆ ಎಷ್ಟು ಮಾಡೋದು ಸಾಕ್ಷಾತ್ ದೇವತೆಯನ್ನ ಮನೆಯಾಗಿ ಇಟ್ಟುಕೊಂಡ ನಾ ಇವನ್ನೆಲ್ಲ ಪೂಜೆ ಮಾಡಕತ್ತೇನಂದ್ರೆ ಹೆಂಡತಿ ಹೇಳೋ ಯಾಕ್ರಿ ನೀ ಒಟ್ಟೆ ಮಾಡಬೇಡ ನೀ ದೇವತೆ ನಮ್ಮ ಮನೆ ದೇವತೆ ಹೇಳು ಅಂತ ಎನಿಸಿದ ಚಲೋ ಚೆನ್ನಾಗಿ ದೇವತೆ ತರ ರೆಡಿ ಮಾಡಿದ ಯಾರನ್ನ ಹೆಂಡತಿ ಎಲ್ಲ ರೆಡಿ ಮಾಡಿದ ಟೇಬಲ್ ಮೇಲೆ ಕುಳಿಸಿದ ಹೂವಿನ ಹಾಕಿದ ಒಂದು ದಿನ ನೋಡಿದ್ಲು 2 ದಿನ ನೋಡಿದ್ಲು ಹಿಂಗ ಬಿಟ್ಟಿನ ನನ್ನ ಗಂಡಗ ಧಾರವಾಡ ಹುಚ್ಚಾಸ್ಪತ್ರೆ ಒಯ್ಬೇಕಾದ್ರೆ ಚೆನ್ನಾಗಿದೆ ಸರಳ ಎದ್ದು ನಿಂತ ಸರಜಿತ್ ಕಪಾಲ ಗಡ್ಡಿಗೆ ಬಂದ್ಲು ಯಾರನ್ನ ಗಂಡನ ಮಾಡೋದು ಅವಾಗ ಅಂದವ ಈ ಭೂಮಿ ಮ್ಯಾಲ ಗಣಪತಿಯೂ ದೊಡ್ಡ ದೇವರಲ್ಲ ಇಲಿನೂ ದೊಡ್ಡ ದೇವರಲ್ಲ ಬೆಕ್ಕೂ ದೊಡ್ಡ ದೇವರಲ್ಲ ನಾಯಿಯೂ ದೊಡ್ಡ ದೇವರಲ್ಲ ಹೆಂಡತಿಯೂ ದೊಡ್ಡ ದೇವರಲ್ಲ ಸಾಕ್ಷಾತ್ ಭಗವಂತ ಎಲ್ಲಿದ್ದಾನಂದ್ರೆ ನನ್ನ ಹೃದಯದಲ್ಲಿದ್ದಾನಂತ ಜ್ಞಾನೋದಯ ಆಯ್ತು ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ ಹೊರಗೆ ಬರ್ಬೇಕಾದ್ರೆ ಬಹಳ ಕಷ್ಟದ ರೀ ಹೆಂಗ್ ಕಷ್ಟದ ಅಂದ್ರ ಹಾಲಿನಾಗಿನ ತುಪ್ಪ ಹೊರಗೆ ಬರ್ಬೇಕಾದ್ರೆ ಬಹಳ ಕಷ್ಟದ ಹಾಲಿನಾಗ ತುಪ್ಪ ಕೊಪ್ಕೋತೀರಿ ಒಂದ್ 4 ಗೋಣ ಅಡ್ಗಾಡಿಸ್ತಾವ ನಿಮಗೆ ಏನ್ ಬರ್ತದ ಹಾಲ ಬೇರೆ ಹಾಲಿನ ಬಿಲ್ಲ ದವಾಖಾನೆ ನೋಡ್ರಿ ಮಕ್ಕಳು ಒಣಗಿನಾಗಿರ್ತಾವ ಯಾಕೋ ನನ್ನ ಮಗ ಭಾಳ ಬಡಕಾಗಿತ್ತು ಸಾಯಿಗಳು ಅಂತ ಹೋಗ್ತೀರಿ ಅವಾಗ ಡಾಕ್ಟರ್ಗೆ ಏನ್ ಹೇಳ್ತಾನೋ ಹಾಲ ಅನ್ನ ತಿನ್ನಿಸುವ ಅಂತ ಹೇಳ್ತಾರೆ ಅವಾಗ ಬಿಲ್ ಕೇಳ್ತಾನೆ ಡಾಕ್ಟರ್ ಅವಾಗ ನೀವೇನ್ ಹೇಳ್ತೀರಿ ಇನ್ನ ಹಾಲಿನ ಬಿಲ್ ಬಂದಿಲ್ರಿ ಸಾಯಿಗಳು ಹಾಲಿನ ಬಿಲ್ ದವಾಖಾನೆಗೆ ಹೋಗ್ತದ ಹಾಲಿನ್ಯಾಗ ತುಪ್ಪದ ಹಾಲಿನಾಗಿ ತುಪ್ಪ ಹೊರಗೆ ಬರ್ಬೇಕಾದ್ರೆ ಆಗ ಎಷ್ಟು ಸರಿ ಬೆಂಕಿ ಸುಟ್ಕೋತ ಹೇಳ್ರಿ ಯಾಕಂದ್ರೆ ನಾವು ನಂದಿನ ತುಪ್ಪ ತಿಂತೀವ್ರಿ ನಮ್ಗೇನು ಗೊತ್ತಿಲ್ಲ 2 ಸರಿ ಬೆಂಕಿಗೆ ಆಹುತಿ ಆಗ್ತದೆ ಎಷ್ಟು ಸರಿ 2 ಸರಿ ಯಾಕೆ ನೀವು ಉದಾಹರಣೆ ಕೊಡ್ತಾ ಇದ್ದೇನೆ ಅಂದ್ರೆ ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕಾಗ್ತದೆ ಹಾಲಿನ ತುಪ್ಪ ಯಾಕೆ ಹೊರಗೆ ಬರ್ತದೆ ಅಂದ್ರೆ ಮೊದಲ ಹಾಲ ಕರಿತೀರಿ ಹಾಲು ಒಲಿ ಮೇಲೆ ಇಟ್ಟು ಚಂದ ಅದನ್ನ ಕಾಸ್ತೀರಿ ಸ್ವಲ್ಪ ನೋಡಿ ಗಮನ ಕೊಟ್ಟು ಕಾಸಿ ಮೇಲೆ ಕೆಣಿ ಬರ್ತದ ಹಂಗ ಸರಳ ತುಪ್ಪ ಹೊರಗೆ ಏ ಮಕ್ಕಳ ಇನ್ನು ಅಂದ್ರೆ ನೋಡಿ ಈ ಕಡೆ ಇವು ಮಕ್ಕಳು ಹಿಂಗಿರ್ತಾವು ಹಿಂಗಳಿದ್ದಂದ್ರೆ ಯಾಕಂದ್ರೆ ಇಲ್ಲಿ ಏನಾದ್ರು ಒಂಚೂರು ನಾ ಮಾತಾಡೋ ನೀ ಮಾತಾಡಿ ಹಿಂಗೇನು ಕ್ಯಾಪುಲ್ ಇರ್ತಾವ ಇಲ್ಲೆಟ್ಟ ಜನ ಬಗೆಹರಂಗಿಲ್ಲ ಓಡ್ಯಾಗ ಹೋಗಿ ನಿನ್ನ ಜುಪ್ರು ಅವ್ರ ಕೈಯಾಗ ಅವ್ರ ಜುಪ್ರು ಇವ್ರ ಕೈಯಾಗ ನಿನ್ನ ಮಗ ಏನು ಸುಮ್ಮದ ನನ್ನ ಮಗ ಕೆರ್ತೈತಿ ಎಲ್ಲಿ ಎಷ್ಟೊಂದ ನಮ್ಮ ಲಕ್ಷ್ಯ ಏನಿರ್ತದಂದ್ರೆ ಎಲ್ಲ ಇಲ್ಲಿ ಇರ್ತದೆ ಹಂಗ ಹಾಲಿನ ತುಪ್ಪ ಹೊರಗಾಗ ಬೆಂಕಿಗೆ 2 ಸರಿ ಬೆಂಕಿಗೆ ಆಗುತ್ತೆ ಅವಾಗ ಹಾಲು ಕಾಸ್ಬೇಕು ಕೆನೆ ಬರ್ತದೆ ಕೆನೆ ಅದನ್ನು ತೆಗೆದು ಒಂದು ಬಟ್ಟಲ್ದಾಗ ಮಾಡ್ನಾಗ ಇಡಬೇಕು 1 ದಿನ 2 ದಿನ 3 ದಿನ ಇಟ್ಟು ಒಂದು 4 ದಿನ ಒಂದಿಟ್ಟು ಬಳೆ ಆದ ಮೇಲೆ ಅದನ್ನು ಗಡಿಗೆಗೆ ಹಾಕಿದಾಗ ಅದನ್ನು ಕಡ್ಗೋಲಿ ಚರ್ರ ಅಂತ ಕಡಿತೀವಿ ಅದನ್ನೆಲ್ಲ ಕಡದ ಮೇಲೆ ಒಂದು 10 ನಿಮಿಷ ಅಲ್ಲೇ ಕಡಗೋಲಿ ಬಿಟ್ಟ ಪಾತ್ರೆ ತಿಕ್ಕೋ ಕಸ ಹೊಡ್ಯಾಕ ತಾಯಿ ಹೋಗ್ತೀವಿ ಹಳ್ಳಿ ಮಿದಿಕೆ ಅಂತ ಕೇಳಿ ಹೇಳ್ತಾರ ಬೆನ್ನಿ ಹಣ್ಣು ಮಾಡೋದು ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಎಲ್ಲ ಬೆನ್ನಿ ಒಂದೇ ತಂದ್ರೆ ಬಂದು ಕೂತಿರ್ತಾರೆ ಆ ಬೆನ್ನಿ ಕೈ ಹತ್ತಬಾರ್ದು ಅಂತೇಳಿ ಆ ತಾಯಿ ಏನ್ ಮಾಡ್ತಾರೆ ಖಾಲಿ ನೀರ ಕೈ ಎತ್ತಿ ಹಿಂಗೆ ಮಾಡಿ ಬೆನ್ನಿ ತಗೋತಾರ ಒಟ್ಟ ಕೈ ಹತ್ತಂಗಿಲ್ಲ ನೋಡ್ರಿ ಬೆನ್ನಿ ಆ ಬೆನ್ನಿ ಒಳಗೆ ತುಪ್ಪ ಹೌದಿಲ್ಲ ಆ ತುಪ್ಪ ಹೊರಗೆ ಬರ್ಬೇಕಾದ್ರೆ ಗೋಗಳಿ ಒಳಗೆ ಹಾಕ್ತಾರೆ ತಾಯಿ ಏನ್ ಮಾಡ್ತಾರೆ ಕಾಸ್ತಾಳ ಮತ್ತೆ 2 ಸರಿ ಸುಟ್ಕೋತೈತಿ 2ನೇ ಸರಿ ಸುಟ್ಕೊಂಡಾಗ ಅದು ಕಳ ಕುದ್ದು ಏನ್ ಮಾಡ್ತಾರೆ ಸುಗಂಧವಾದ ತುಪ್ಪ ಹೊರಗೆ ಬರ್ತದ ತುಪ್ಪ ಹೊರಗೆ ಬಂದಾಗ ಆ ತುಪ್ಪ ತಕೊಂಡಾಗ ಗೋಗಳಿ ಒಂದಿಟ್ಟು ಅಲ್ಲೆಲ್ಲ ಏನೋ ಒಂದು ಗೋಧಿ ಹಿಟ್ಟಿನಾಗ ಹತ್ತಿರ್ತದ ಒಂದಿಟ್ಟು ವೇಸ್ಟ್ ಹಂಗ ನಮ್ಮ ಬದುಕಿನಲ್ಲಿ ಆ ತುಪ್ಪ ಹೊರಗೆ ಬರಬೇಕಾದ್ರೆ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ಹೊರಗೆ ಬರಬೇಕಾದ್ರೆ ನಾವು ಏನ್ ಮಾಡ್ಬೇಕು ಒಲಿ ಮೇಲೆ ಹೋಗ್ಕೊಡ್ಬೇಕು ಈಗ ಒಂದು ಕಡೆ ಹಾಕಿತ್ತು ಒಲಿ ಮೇಲೆ ಹೋಗಿ ಕೊಡೋದಲ್ಲ ಒಲಿ ಎಲ್ಲಿ ಐತಂದ್ರ ಎಲ್ಲಿ ಪರಮಾತ್ಮ ಭಕ್ತಿ ಹೇಳ್ತೀವೋ ಅಲ್ಲಿ ಹೋಗ್ಕೊಂಡ್ಬೇಕು ಈಗ ಏನೇನು ಬಂದು ಕೂತಿರಲ್ಲ ಇಲ್ಲಿ ಬೆಂಕಿ ಸ್ಟಾರ್ಟ್ ಅದ ನಿಮ್ಗೆ ಕುದಿಯಾಗತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ
ಮಾಡ್ಕೊಂಡಾರ ಅಂತ ಹೇಳಿ. ಈ ಉದಾಹರಣೆಗೆ ಬಟ್ಟೆ ಹೊಲಸಾತಂದ್ರೆ ಏನು ಮಾಡ್ತೀರಿ? ತಂದು ಹೋಗಿದ್ದೀವಿ ನಾವು, ಸಾಬೂನು ಪುಡಿ ಹಾಕ್ತೀರಿ, ಸೋಪ್ ಹಾಕಿ ತೊಳಿತೀರಿ. ಹೌದಾ? ಸೋಪ್ ಹಾಕಿ ತೊಳಿತೀರಿ. ಯಾಕ? ಬಟ್ಟೆ ಹೊಲಸಾಗಿರ್ತದೆ, ಬಟ್ಟೆ ಹಂಗೆ ಇರ್ತದೆ. ಆ ಕೊಳೆ ಹೊರಗೆ ಹೋಗ್ಬೇಕಾದ್ರೆ ಸಾಬೂನು ಪುಡಿ ಹೆಂಗೆ ಹಾಕ್ತಿರೋ ಹಂಗ ನಮ್ಮ ಹೃದಯದಲ್ಲಿ ಕ್ರೋಧಾದಿಗಳು ಎಲ್ಲ ಕೊಳಕಾಗ್ಯಾವ ಮ್ಯಾಲ ನೀವು ಏನು ಮಾಡ್ಬೇಕಂದ್ರ ಹೋಗಿ ಮತ್ತೆ ಯಾರು ಸಾಬೂನು ಪುಡಿ ಕುಡಿದಿರು ಅಮ್ಮ ಹೇಳ್ಯಾರ ಅಂತೇಳಿ ಇನ್ನೊಂದು ಊರಾಗ ಹೇಳುವಾಯ್ತು ಮಾತೇ ಇಲ್ಲ. ಮೇನ್ ಪಾಯಿಂಟ ಮಾಡ್ತಿದ್ದಕ್ಕೆ ಸಾಬೂನು ಪುಡಿ ಕುಡಿ ಅನ್ನೋದು ಅಕ್ಕ ಗೊತ್ತಾಗಿತ್ತು. ಕುಡಿ ಅನ್ನೋದಕ್ಕೆ ಕುಡಿ ಅನ್ನೋದು ಕೇಳಿಸಿರ್ತಕ್ಕಿ. ಅಮ್ಮ ಮಾತು ಕುಡಿದಿದ್ದಕ್ಕೆ ಹೋಗಿ ದವಾಖಾನೆ ಬಿಟ್ಟಿದ್ರು. ಎಲ್ಲಿ ಸಾಬೂನು ಪುಡಿ ಕುಡಿಯೋದಂದ್ರೆ ತಾವೆಲ್ಲ ಬಿಟ್ಟು ಬಂದು ಏನು ಕುಂತೀರಲ್ಲ, ಮೋಹ ಬಿಟ್ಟು ಬಂದು ಏನು ಕುಂತೀರಲ್ಲ, ಇಲ್ಲಿ ಏನು ಭಗವಂತನ ನಾಮಸ್ಮರಣೆ ಮಾಡಕತ್ತಿರಲ್ಲ, ಇದೇ ಒಂದು ದೊಡ್ಡ ಸಾಬೂನು ಪುಡಿ ನನ್ನ ಸ್ವಚ್ಛಂಗ ಕಳ್ಳು ತೊಳಿತದ. ಅದಕ್ಕೆ ತಾಯಿ ಹೇಳ್ತಾರ, ಮನಸ್ಸು ಹೆಂಗಿರ್ಬೇಕಂದ್ರೆ ನಿರ್ಮಲವಾದ ಮನಸ್ಸಿರಬೇಕು, ನಿಷ್ಕಾಮ ಭಕ್ತಿ ಇದ್ದವನಿಗೆ ಮಾತ್ರ ನಾನು ದೊರೆತನನ್ನು ಮಾತನಲ್ಲಿ ತಾಯಿ ಹೇಳ್ಕೊಂತ ಬರ್ತ. ಅಂತ ನಿಟ್ಟಿನಲ್ಲಿ ತಾಯಿ ಯಾರಿಗೆ ಒಲಿಬೇಕು, ಹೆಂಗೆ ಒಲಿಬೇಕಂತ ಹೇಳಿ ಕುಂತಾಗ ನಿಂತಾಗ ತಾಯಿಯಲ್ಲಿ ಏನ್ ಮಾಡ್ತಿದ್ದಂದ್ರೆ ಸಣ್ಣದೊಂದ ಕಂಟಿ ಒಳಗ ಹೆಂಗ ಕೂತಿಳಂದ್ರೆ ಎರಡು ಮೊಣಕಾಲನ್ನ ಹಿಡ್ಕೊಂಡ ಆ ತಾಯಿ ಮೊಣಕೈಯನ್ನ ಹಿಂಗ ಊರಿ ಹೆಂಗ ಕೂತಿಳಂದ್ರೆ ಕಾಜಿ ಕಂಬದಾಗ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನ ಮಾಡಾಕತ್ತಿದ್ವಿ. ನಾವು ಮಾಡಾಕತ್ತೀವಿ. ಹೆಂಗ ತಪಸ್ ಮಾಡಾಕತ್ತೀವಲ್ಲ, ಕೈಯಾಗ ಲಿಂಗ ಹಿಡ್ಕೊಂಡಿರ್ತೀವಿ. ಉಪ್ಪಿಟ್ಟು ಹಾಕಿ ನೋಡ ಬಸವ, ಬಸ್ ಬಂದೈತೇನು ನೋಡು ಅಂತ ಕರಿತೀವಿ. ಯಾಕ? ನಾವು ಜಪನ ಮಾಡೋದು. ಅದಕ್ಕಲ್ಲಿ ತಾಯಿ ಏನ್ ಮಾಡ್ತಾರಂದ್ರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಇನ್ನು ಯಾರಿಗೆ ಒಲಿಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ಯಾಕೆ ವಿಚಾರ ಮಾಡ್ತಾರೆ? ಅಷ್ಟು ಸರಳ ತಾಯಿ ನಮ್ಗೆ ಒಲಿಯೋದಿಲ್ಲ, ಅಷ್ಟು ಸರಳ ಗುರುವಿನ ಆಶೀರ್ವಾದ ನಮ್ಗೆ ಆಗೋದಿಲ್ಲ. ಅದಕ್ಕೆ ಶ್ರಮ ಪಡಬೇಕ್ರಿ. ಹೆಂಗ ಹಾಲಿನಾಗ ತುಪ್ಪ ಬರ್ಬೇಕು, ನಾವು ಎಷ್ಟು 4 ದಿನ ಕಾಲಿದೀವೋ ಹಂಗ ನಮಗೆ ಭಗವಂತನ ಆಶೀರ್ವಾದ ಆಗಬೇಕಾದ್ರೆ, ತಾಯಿ ಅನುಗ್ರಹ ಆಗಬೇಕಾದ, ತಾಯಿ ದರ್ಶನ ಆಗಬೇಕಾದ ನಾವು ತಪಸ್ಸು ಮಾಡಬೇಕು. ಅಲ್ಲಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ದ್ಯಾಮಣ್ಣ ಅಂತ ಬರ್ತಾರೆ. ಯಾರಿಗೆ ಒಲಿತಾಳಂದ್ರೆ ತಾಯಿ ದ್ಯಾಮಣ್ಣನಿಗೆ ಹ್ಯಾಂಗ ಒಲಿತಾಳಂದ್ರೆ, ಯಾವ ರೀತಿ ಗತ್ತರಗ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ದ್ಯಾಮಣ್ಣ ಒಬ್ಬ ಕುರಿಯನ್ನ ಕಾಯುತ್ತಿರುವ ಒಬ್ಬ ದ್ಯಾಮಣ್ಣ, ಬಡತನ ದ್ಯಾಮಣ್ಣ, ಬಡತನಾಗಿರ್ತ ಬಹಳ ಮಬ್ಬಂತ ಗೊತ್ತೈತಿ. ಅವ್ನಿಗೆ ಯಾವ ಜ್ಞಾನ ಇರೋದಿಲ್ಲ. ಅಂತ ದ್ಯಾಮಣ್ಣನಿಗೆ ತಾಯಿ ಭಾಗ್ಯವಂತ ದೇವಿ ಹೆಂಗೆ ಒಲಿತಾಳ, ಯಾವ ರೀತಿ ಒಲಿತಾಳ, ಯಾವ ರೀತಿ ತಾಯಿ ಅವನ ದರ್ಶನವನ್ನ ಕೊಡ್ತಾಳ, ಯಾವ ರೀತಿ ತಾಯಿ ಅವನ ಜೊತೆ ಮಾತನಾಡ್ತಾಳ ಅಂತ ಹೇಳಿ ನಾಳೆ ಸಂಚಿಕೆಯಲ್ಲಿ ನೋಡೋಣ. ಹೀಗೆ ಹಾಕಬೇಕು. ಅದಕ್ಕೆ ಹೇಳ್ತಾರೆ, ಹನಿ ಹನಿ ಸೇರಿದರೆ ಹಳ್ಳ, ಹಳ್ಳ ಹಳ್ಳ ಸೇರಿದರೆ ನದಿ, ನದಿ ನದಿ ಸೇರಿದರೆ ಸಮುದ್ರ ಅಂತ ಹೇಳ್ತಾರೆ. ಅಂತ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಆ ತಾಯಿಯ ಚರಿತ್ರೆಯನ್ನ ಆಲಿಸುತ್ತಾ ಭಕ್ತಿ ಮಾರ್ಗಕ್ಕೆ ಹೋಗಿ ನಮ್ಮ ಮಾನವ ಜನ್ಮವನ್ನ ಮೋಕ್ಷಗೊಳಿಸೋಣ ಅಂತ ಹೇಳ್ತಾ, ಯಥಾಸ್ಥಿತಿಗೆ ತಾವೆಲ್ಲರೂ ಸರಿಯಾಗಿ ಎಷ್ಟು ಗಂಟೆಗೆ ಬರಬೇಕು? 7 ಗಂಟೆಗೆ. ನೋಡಿ, ಇವತ್ತಿನ ಸಂಕಲ್ಪ ಮಾಡ್ಕೊಳ್ಳಿ ನೀವು. ಸಾಯಂಕಾಲ ನೋಡಿ ಭಾಳ ಹೈನ ಪೈನಿ ಹೊಂದೋದಿತ್ತಂದ್ರೆ ಬೇಗ ಹಿಂಡಿ ಡೇರೆ ಹಾಕೋಟ್ ಹಾಕಿ ಅಜ್ಜನ ಹುಡುಗಿ ತರುವಷ್ಟು ತಗೊಂಡ ಸುಮ್ಮ ಬರೀ ನೀವು ಸಂಜೆ ಕಷೆ ನೀವು ಯಜಮಾನಿ ಏನಾರ ಊಟಕ್ಕೆ ಅಡಿಗೆ ಇಲ್ಲೇ ಮಾಡಂದ್ರೆ ತಗೋಲೇನು ಬೆಳಿಗ್ಗೆ ಅಂದ್ರೆ ಅವ್ರು ಮೂವತ್ತು ಹಾಕಿಲ್ಲ ಬಂದಿರು. ಯಾಕಂದ್ರೆ 15 ದಿನಗಳ ಕಾಲ ಅಜ್ಜನ ಗುಡಿಯಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಮನೆಯಾಗ ಮಾಡಿದ್ರೆ ಅಡಿಗೆನ ಅಜ್ಜನ ಗುಡಿಯಲ್ಲಿ ಮಾಡಿದ ಪ್ರಸಾದ ಇರ್ತದ. ನಾವು ನೀವು ತಿಂದು ಗಟ್ಟಿಯಾಗಿ ಅಜ್ಜನ ಸೇವೆಯನ್ನ ಮಾಡೋಣ ಅಂತ ಹೇಳಿ ತಾವೆಲ್ಲ ಸಂಕಲ್ಪ ಮಾಡ್ಕೊಂಡ ಸಂಗವ ಮಂಗವ ನಿಂಗವ ಯಾರು ಬಿಟ್ಟಾರಲ್ಲ, ಬರೀ ಹೆಣ್ಮಕ್ಳಿಗೆ ಹೇಳ್ತಾರೆ ನಾವೇನ ಸಂಬಂಧ ಇಲ್ಲ ಬೇಡದೆ ಅನ್ನಂದ್ರೆ ಅವರಿವರ ಏನದೆ ಎಲ್ಲ ಗುರು ಹಿರಿಯರು ತಾವೆಲ್ಲರೂ ಸರಿಯಾಗಿ ಎಷ್ಟು ಗಂಟೆಗೆ ಬರಬೇಕಂದ್ರೆ ಸರಿಯಾಗಿ 7 ಗಂಟೆಗೆ ಬಂದ್ರೆ ಕರೆಕ್ಟ್ 9 ಗಂಟೆಗೆ ಬಿಡ್ತೇವೆ. ಯಾಕಂದ್ರೆ ಚಳಿ ಅದ, ಏನದ ಚಳಿ ಅದ. ನಿಮ್ಗೆ ಈಗ ಸದ್ಯಕ್ಕೆ ಹತ್ತಿರಂಗಿಲ್ಲ, ಯಾಕಂದ್ರೆ ಬೆಚ್ಚಗೆ ಒಬ್ಬರಿಗೊಬ್ರು ಅಂಟ್ಕೊಂಡು ಕುಂತಿರ್ತೀವಿ. ಹೌದಾ? ಚಳಿ ಅದ, BP ಶುಗರ್ದವ್ರು ಇರ್ತೀರಿ, ಅದೇ ನಂತರ ವಯಸ್ಸಾದವ್ರು ಇರ್ತೀರಿ. ಯಾಕಂದ್ರೆ ಗುರುಗಳು ಇಲ್ಲಿ ಕುಂತಾರ ಅಂದ್ಮೇಲೆ ಅವ್ರಿಗೆ ಅವ್ರ ಚಿಂತೆ ಇರೋದಿಲ್ಲ, ಅವ್ರಿಗೆ ನಿಮ್ಮ ಚಿಂತೆ ಇರ್ತದೆ. ಅವ್ರನ್ನ
ಎಂಟಿಗೆ ಸ್ಟಾರ್ಟ್ ಮಾಡಿವ್ರಿ ಅಂದ್ಮೇಲೆ ನಾನು ನಮ್ದು ಇನ್ನೂ ವಿಷಯ ಅದಾರೆ ಇವತ್ತೇ ಮುಗಿಸ್ಬೇಕು. ಹೌದಿಲ್ಲ? ಇವತ್ತೇ ಹೆಂಗೆ ನಾವು ಪ್ರಸಾದ ಮಾಡ್ಬಿಡ್ತೀವೋ, ಹೆಂಗೆ ಇವತ್ತ ದೀಪ ಎಂಟು ಇರುವವರೆಗೆ ಹೆಂಗೆ ಉಳಿತದೋ ಹಂಗೆ ನಾವು ಕೂಡ ಇವತ್ತ ನಾವು ಮಾಡಬೇಕಾದ್ರೆ ತಾವೆಲ್ಲರೂ ಸರಿಯಾಗಿ 7 ಗಂಟೆಗೆ ಬರಬೇಕು. 7 ಗಂಟೆಗೆ ನೀವು ಏನಾದ್ರು ಬರಲಿಲ್ಲ ಅಂದ್ರೆ ನೀವು ಗಂಡುಗಳು ನೀವು ಅನ್ಯಾಯ ಬಿಟ್ಟಿರೋ ಒಳಗತ್ತನ್ನು ಮರ್ಬೇಕು ಕೊಡ್ ನೀವು. ಯಾರ ಬಸವ ಒಂದು ತಾಸು ಬರ್ಲಿಲ್ಲ ಅಂದ್ರೆ ಯಾಕ ಬಸವ ಚಾ ಕುಡಿಲ್ಲ ಕುಡಿ ವಾಯ್ ಮೇಲೆ ಕಾಳಕ್ಕೆ ಆಕೆ ಚಾ ಕುಡಿಲ್ಲ ನಿನ್ ಗಂಡನ ಆಣೆ ಕುಡಿಯತ್ತಾಳ ಆಕೆ ಕುಡಿತಾಳಿಲ್ಲ. ಹಾಗ ಎಲ್ಲಾ ತಾಯಿಲ್ಲ ದಿನನಿತ್ಯ ಬರಬೇಕಾದ್ರೆ ಚೆನ್ನಾಗಿರೋ ಬಟ್ಟೆಯನ್ನು ಕಟ್ಕೊಂಡ್ಬರ್ಬೇಕು. ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಈ ಕ್ಷಣ ಈ ಗಳಿಗೆ ಯಾವಾಗ ನಾವು ಉಪಯೋಗ ಮಾಡ್ಕೋತೀವೋ ಅವಾಗ ನಮಗೆ ಭಗವಂತ ಹೌದಂತಾನ. ಅದಕ್ಕೆ ಹೇಳ್ತಾರೆ ಚೆನ್ನಾಗಿ ದುಡಿ, ಚೆನ್ನಾಗಿರೋ ಬಟ್ಟೆ ತೊಳು, ಚೆನ್ನಾಗಿರೋ ಊಟವನ್ನ ಮಾಡು, ಚೆನ್ನಾಗಿ ನಿದ್ದೆ ಮಾಡು, ಎದ್ದ ತಕ್ಷಣ ಹೇ ಭಗವಂತ ಸೇವಾ ಮಾಡುವಂತ ಶಕ್ತಿ ಕೊಡು ಅಂತ ಕೇಳಿದ್ರೆ ಸಾಕು, ಜನ್ಮ ಪಾವನ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೆ ತಾವೆಲ್ಲರೂ ಸರಿಯಾಗಿ ಸಮಯಕ್ಕೆ 7 ಗಂಟೆಗೆ ಬರ್ರಿ ಅಂತ ಹೇಳ್ತಾ ಅಂತ ನೋಡ್ರಿ. ಯಾರು ಬರ್ತಿದ್ದ ಬಸವ ಕಿಡಿಕಿಯಾಗಿ ನೋಡಿ ನೀವು ಯಾರಿಗಾಗ ನೋಡ್ರಿ ಅನ್ಬೇಡ್ರಿ. ನೀವು ಒಬ್ಬರ ಬದುಕುತ್ರ ಪ್ರವಚನ ಮಾಡ್ತಾನೆ. ಹೌದಾ? ಎಲ್ಲರೂ ಸರಿಯಾಗಿ, ಯಾಕಂದ್ರೆ ಸಮಯಕ್ಕೆ ನಾವು ಬಹಳ ಬೆಲೆ ಕೊಡಬೇಕು. ಸಮಯಕ್ಕೆ ನಾವು ಬೆಲೆ ಕೊಡ್ತೀವಂದ್ರೆ ಸಂದರ್ಭಕ್ಕೆ ತಕ್ಕಂಗ ಭಗವಂತ ನಮಗೆ ಬೆಲೆ ಕೊಟ್ಟ ಓಡಿ ಬರ್ತಾನೆ ಅನ್ನೋ ಮಾತನ್ನ ನನ್ನ ಇಲ್ಲಿ ತಿಳಿಸ್ತಾ ತಮಗೆಲ್ಲ ಒಳ್ಳೆಯದನ್ನ ಮಾಡಿ ಇವತ್ತು ವಿಶೇಷವಾಗಿ ದಾನ ಧರ್ಮವನ್ನು ಮಾಡಿರ್ತಕ್ಕಂಥ ದಾನಿಗಳು ನೋಡಿ ಇವತ್ತು ಹೆಂಗದ ಅಂದ್ರೆ ಇವತ್ತಿನ ಭಕ್ತಿ ಸೇವೆ ಹಾಗೂ ಪಣತಿಯ ಸೇವೆಯನ್ನು ಮಾಡಿರ್ತಕ್ಕಂಥ ಮರದಾಂಬಿಕಾ ದೇವಿ ಓಣಿಯವರು ಅಂದ್ರೆ ಓಣಿ ಹೆಸರು ಅಂದ್ರೆ ಅದು ನನಗೆ ಗೊತ್ತಿರ್ತೀನಿ ಯಾರು ಇವರು ಅಂತೇಳಿ. ಗ್ರಾಮ ದೇವತೆ ಓಣಿಯವರು ನೋಡ್ರಿ ನೀವು. ಅವರಿವರ ಎನ್ನದೆ ಎಲ್ಲಾ ತಾಯಿಯನ್ನು ಬಂದು ಸೇವೆಯನ್ನು ಸಲ್ಲಿಸಿದಲ್ಲ ಜಗತ್ತಿನಲ್ಲಿ ತಾಯಿ ಬಹಳ ದೊಡ್ಡವಳು ಅಂತ ಹೇಳ್ತಾರೆ. ತೊಟ್ಟಿಲ ತೂಗುವ ಕೈ ಇಡೀ ಜಗತ್ತನ್ನ ತೂಗುವ ಶಕ್ತಿ ತಾಯಿಗಳಲ್ಲಿ ಅಂತಾರೆ. ಅಂತ ತಾಯಿಗಳೆಲ್ಲ ಬಂದು ಅಜ್ಜರ ಗುಡಿಯಲ್ಲಿ ಸೇವೆಯನ್ನು ಮಾಡಿದ್ರಲ್ಲ, ಈ ಸೇವಾ ಫಲ ಒಂದಲ್ಲ ಒಂದು ಟೈಮಲ್ಲಿ ನೀವು ಯಾವಾಗ ಕಷ್ಟ ಕಾಲಕ್ಕೆ ಇರ್ತೀರಲ್ಲ ಆ ಅಡವರ್ಪಸ ಬಂದ ನಿಮ್ಮ ಕೈ ಹಿಡಿ ಪ್ರಯತ್ನವನ್ನ ಮಾಡ್ತಾನೆ ನೆನಪಿಟ್ಕೋಬೇಕಂತ ಹೇಳ್ತಾ ಆ ಎಲ್ಲಾ ತಾಯಿಯರಿಗೆ ಆ ಅಡವರ್ಪಸನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಭಾಗ್ಯವಂತ ದೇವಿ ಆಶೀರ್ವಾದ, ವೀರಭದ್ರೇಶ್ವರ ಆಶೀರ್ವಾದ ಸದಾಕಾಲ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ದಾಸೋಹ ಸೇವೆ ಶ್ರೀ ಕಲ್ಲಪ್ಪ ಹನುಮಂತಪ್ಪ ನೆಲ್ಲೂರವರು ಹಾಗೂ ಅವರ ಕುಟುಂಬದವರು ಎಲ್ಲರೂ ಸೇರಿ ಈ ಸೇವೆಯನ್ನು ಮಾಡಿದ್ದಾರೆ. ಸದಾಕಾಲ ಆ ಕುಟುಂಬಕ್ಕೆ ತನುಮನ ಧನವನ್ನ ಅರ್ಪಿಸುವಂತ ಶಕ್ತಿ ಜಗನ್ಮಾತೆ ನೀಡಿ ಅಂತ ಹೇಳ್ತಾ ನಾಳೆ ಭಕ್ತಿ ಸೇವೆ ಶ್ರೀ ಭವಾನಿ ಬಸವೇಶ್ವರ ಓಣಿ ತಾಯಂದಿರ ಸೇವೆನ ಭಾವಿ ಬಸವೇಶ್ವರ ಓಣಿಯವರು ತಾಯಂದಿರನ್ನ ಸೇರಿ ನಾಳೆ ದಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಳೆ ದಿನ ದಾಸೋಹ ಸೇವೆ ಶ್ರೀ ನವೀನ್ ಶಂಕರ ಉಮ್ಮಚ್ಗಿ ಸಾಕಿನ ಕೊತ್ವಾಳ್ ಗ್ರಾಮದವರು ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಕುಟುಂಬಕ್ಕೆ ತನುಮನ ಧನವನ್ನ ಅರ್ಪಿಸುವಂತ ಶಕ್ತಿ ಆ ಜಗನ್ಮಾತೆ ನೀಡಿ ಅಂತ ಹೇಳ್ತಾ ಮುಂದೆ ಸೇವಾ ಮಾಡ್ತಾ ತಾಯಿಯರಿಗೂ ಹಾಗೂ ದಾನ ಮಾಡ್ತಕ್ಕಂಥ ದಾನಿಗಳಿಗೂ ಸಹ ಆ ಜಗನ್ಮಾತೆ ಅನುಗ್ರಹ ನೀಡಿ ಅಂತ ಹೇಳ್ತಾ ಈ ಭೂಮಿ ಮೇಲೆ ಅನ್ನದಾನ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅನ್ನದಾನ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟು ಬೇಕ ಅಷ್ಟವನ್ನ ಅನ್ನವನ್ನ ಬಡಿಸ್ಕೊಂಡ ಊಟ ಮಾಡಬೇಕು. ಯಾರು ಹೋಗಿ ಬಹಳಷ್ಟು ನಡೆಸ್ಕೊಂಡ ಅದನ್ನ ಚಲೋ ಪ್ರಯತ್ನವನ್ನ ಯಾರು ಮಾಡಬಾರ್ದು. ಯಾಕಂದ್ರೆ ಒಂದೊಂದು ಅದರಿನಲ್ಲಿ ರೈತನ ಬೆವರು ಅದ್ರಾಗಿರ್ತದ. ನೀವು 10 ಸರಿ ಹೋದ್ರು ಅನ್ನವನ್ನ ನೀಡ್ತಾರೆ. ಅನ್ನ ನೀಡೋದು ಒಂದ ಏನ್ ಸೂಚನೆ ಅಂದ್ರೆ ಸ್ವಲ್ಪ ಅನ್ನವನ್ನ ನೀಡೋದು. ಯಾಕಂದ್ರೆ ಇಷ್ಟದಿಂದ ಅರ್ಧ ಅಲ್ಲಿ ಬೆಟ್ಟಾಗ ಹೋಗ್ತಿರ್ತದೆ. ಅದಕ್ಕೆ ಅನ್ನಕ್ಕೆ ನಾವು ಬಹಳ ಗೌರವ ಕೊಡ್ಬೇಕಂತ ಹೇಳ್ತಾರೆ. ಅಂತ ನಿಟ್ಟಿನಲ್ಲಿ ಎಲ್ಲರಿಗೂ ಆ ಭಗವಂತ ಆರೋಗ್ಯ ಆಯುಷ್ಯವನ್ನು ಕೊಟ್ಟ ಕಾಪಾಡಿ ಅಂತ ಹೇಳ್ತಾ ಯಥಾಸ್ಥಿತಿಗೆ ಇನ್ನೊಂದು ಬಾರಿ ಅವೆಲ್ಲ ತಾಯಿಯರು ಗುರು ಹಿರಿಯರು ಸರಿಯಾದ
ಕೈಕೊಂಡು ಆಶೀರ್ವದಿಸಿದರು ಭಾಗಮ್ಮ ಎಂಬ ಒಂದು ಗದ್ದೆಗೆ ಭಾಗಮ್ಮ ಮಹಾಮಾತೆ ಭಾಗ್ಯವಂತಿಯ ಜೀವನ ದರ್ಶನವನ್ನ ನೀಡಿದಂತ ಪ್ರವಚನ ನುಡಿ ನೀಡಿದಂತ ಮಾತುಶ್ರೀ ಡಾಕ್ಟರ್ ಕಾವ್ಯಶ್ರೀ ಅಮ್ಮನವರಿಗೆ ಶ್ರೀ ಗೊತ್ತಬಾಲ ಗ್ರಾಮದ ಶರಣ ಸಂಪತ್ತರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಅರ್ಪಣೆಯನ್ನು ಮಾಡುತ್ತೇನೆ. ಹಾಗೆ ಈ ಒಂದು ಸಂಗೀತ ಸೇವೆಯನ್ನು ನೀಡಿದಂತ ದ್ಯಾಮಾನ ಗವಾಯಿಗಳು ಹಾಗೂ ತಬಲಾ ಸೇವೆಯನ್ನು ನೀಡಿದಂತ ಬಸವರಾಜ ಗುರುವರ ಹಾಗೂ ಶ್ರೀ ಬಸವರಾಜ ಹೂಯಿಗೋಳ ಗುರುಗಳಿಗೂ ಡೋಲಕ್ ವಾದಕರಾಗಿರುವಂತಹ ಶ್ರೀ ಮೋಹನ್ ಮೆಹರವಾಡಿ ಗುರುಗಳಿಗೂ ಶ್ರೀ ಮಠದ ಪರವಾಗಿ